सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಇಡೀ ಸೃಷ್ಟಿಯ ಸಂಕಲ್ಪದಿಂದ ಆರಂಭ ಮಾಡಿ, ಅಂದರೆ ನಾನು ಬಹುವಾಗಬೇಕು ಅನ್ನುವುದಾಗಿ ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪದಿಂದ ಏನೇನು ಹೊರಗೆ ಬಂತೋ ಆ ಎಲ್ಲ ರೂಪನೂ ದೇವಿನೇ ಅಂತಾದಾಗ ಇದ್ದಿದ್ದು ಒಂದೇ, ಯಾವಾಗಲೂ ಇರೋದು ಒಂದೇ. ಅದನ್ನು ನಾವು ಜನಕನ ಕಥಾ ಪ್ರಸಂಗದಿಂದ ನೋಡಿದ್ದೇವೆ. ಸಂದರ್ಭಗಳು ಏನೇ ಬದಲಾಗ್ತಾ ಇದ್ರು, ಚಿತ್ರಗಳು ಏನೇ ಬದಲಾಗ್ತಾ ಇದ್ರು, ಇರುವುದು ಒಂದೇ. ಸಿನಿಮಾ ಥಿಯೇಟ್ರಲ್ಲಿ ಸ್ಕ್ರೀನ್ ಒಂದೇ. ಎಷ್ಟೆಷ್ಟೋ ಸಿನಿಮಾಗಳು ಬರ್ತಿರುತ್ತೆ, ಪ್ರೊಜೆಕ್ಟ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಯಾವ ಭಾಷೆ ಇರ್ಬೋದು, ತಮಿಳು, ತೆಲುಗು, ಪೌರಾಣಿಕ, ಸಾಮಾಜಿಕ ಎಲ್ಲ ಅಲ್ವಾ. ಆದರೆ ಇರೋದು ಯಾವುದು? ಸ್ಕ್ರೀನ್ ಒಂದೇ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಸದ್ವಸ್ತು ಅನ್ನೋದು ಒಂದೇ. ಆ ಸದ್ವಸ್ತೂನೇ ಇದೆಲ್ಲ ರೂಪಗಳಾಗಿ, ನಾನಾ ಹಂತಗಳಾಗಿ, ನಾನಾ ಆಕಾರಗಳಾಗಿ, ನಾನಾ ಒಂದು ಮಂಚಿಕೆಗಳಾಗಿ, ಅಂದರೆ ಸ್ಟೇಜ್ಗಳಾಗಿ ಆಗಿರೋದನ್ನು ನಾವು ನಿನ್ನೆ ದಿವಸ ಗಮನಿಸಿದ್ವಿ. ಹಾಗಿರೋವಾಗ ಇದು ನನ್ನದು, ಇದು ಬೇರೆಯವರದು ಅಂತ ತಿರಸ್ಕಾರ ಮಾಡುವಂಥದ್ದು ಯಾವುದಿದೆ? ಇರೋದಕ್ಕೆ ಯಾವುದೂ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ಆ ದೇವಿಯದೇ ಸ್ವರೂಪ. ಆದ್ರಿಂದ ಹೇಯ ಉಪಾದೇಯ ವರ್ಜಿತ, ತಾಯಿಯಲ್ಲಿ ತಿರಸ್ಕಾರ ಯೋಗ್ಯವಾದದ್ದು ಅನ್ನುವುದು ಯಾವುದೂ ಇಲ್ಲ. ಹಾಗೆ ಸ್ವೀಕಾರ ಯೋಗ್ಯವಾದದ್ದು ಅನ್ನುವುದು ಯಾವುದೂ ಇಲ್ಲ. ಅಂದ್ರೆ ಅರ್ಥ ಏನು? ಎಲ್ಲವೂ ಸ್ವೀಕಾರ್ಯವೇ. ನೀನು ತ್ಯಜಿಸ್ತೀಯ ಅಂದ್ರೆ ಇದು ಒಂದು ಮಾತ್ರ ಅಲ್ಲ, ಎಲ್ಲ ಬಿಸಾಕು. ಇಷ್ಟಪಡ್ತೀಯ ಅಂದ್ರೆ ಎಲ್ಲನೂ ಸ್ವೀಕರಿಸಬೇಕು. ಅಂದ್ರೆ ಎಲ್ಲಕ್ಕೂ ಸರಿಸಮಾನವಾದಂಥ ಒಂದು ಘನತೆ, ಗಾಂಭೀರ್ಯ ಮತ್ತೆ ಭಕ್ತಿ, ಶ್ರದ್ಧೆ ಎಲ್ಲ ಇದೆ. ಯಾಕೆ ಅಂದ್ರೆ ಪ್ರತಿಯೊಂದು ವಸ್ತುವು ಕೂಡ ಪರಮಾತ್ಮ ವಸ್ತುವೇ ಆಗಿದೆಯೇ ಹೊರತು ಪರಮಾತ್ಮ ಭಿನ್ನವಾದದ್ದು ಯಾವುದೂ ಇಲ್ಲ. ಅದನ್ನೇ ಉಪನಿಷತ್ತುಗಳು ಕೂಡ ಸನ್ಮೂಲಾ ಪ್ರಜಾ ಸರ್ವಾಹ ಸದಾಯತನಾಹ ಸತ್ಪ್ರತಿಷ್ಠಾಹ ಅಂತ ಹೇಳುತ್ತೆ. ಎಲ್ಲಕ್ಕೆ ಮೂಲ ಅದನ್ನೇ. ನಾವು ಮತ್ತೆ ತಿರ್ಗಾ ಜನಕನ ವಿಷಯಕ್ಕೆ ಬಂದ್ರೆ ಎಲ್ಲಾವಾಗ್ಲೂ ನಿರಂತರವಾಗಿ ಇರುವುದು ಒಂದೇ ವಸ್ತು. ಅದು ಯಾವುದದು? ನಾನು. ಅದೊಂದೇ. ಅದು ಯಾವಾಗ್ಲೂ ಇರುತ್ತೆ, ಎಲ್ಲಾ ಕಾಲದಲ್ಲೂ ಇರುತ್ತೆ. ಹಿಂದೆ, ಇಂದು, ನಾಳೆ, ನಾಡಿದ್ದು ಯಾವಾಗಾದ್ರೂ ಇರುವಂಥದ್ದು ಅದೊಂದೇ. ಅದನ್ನೇ ಸತ್ ಅಂತ ಕರೀತಾರೆ. ಅದೇ ಎಲ್ಲಕ್ಕೂ ನೆಲೆ. ಪಶು ಪಕ್ಷಿ ಪ್ರಾಣಿಗಳಿಗೂ ಅದೇ ನೆಲೆ, ಗಿಡ ಮರಗಳಿಗೂ ಅದೇ ನಾನು ಅನ್ನುವುದೇ ನೆಲೆ, ಮನುಷ್ಯರಿಗೂ ಕೂಡ ನಾನು ಅನ್ನುವುದೇ ನೆಲೆ. ಆದ್ರಿಂದ ಅಂಥ ನಾನು ಸದಾಯತನಾಹ ಸತ್ಪ್ರತಿಷ್ಠಾಹ, ಅದನ್ನ ಹಾಗಿರುವುದರಿಂದ ಯಾವ ವಸ್ತುವು ಕೂಡ ತಿರಸ್ಕಾರ್ಯವಾದದ್ದು ಅಲ್ಲ. ಪ್ರತಿಯೊಂದನ್ನು ಅದನ್ನೇ ನಾವು ಅನೇಕ ಬಾರಿ ಹೇಳಿಕೊಂಡಿರುವಂತೆ ಶ್ರೀರಾಮಾನುಜಾಚಾರ್ಯರು ನಾವು ಯಾವುದನ್ನಾದರೂ ತಿರಸ್ಕರಿಸಿದರೆ, ಹೇಸಿಗೆ ಮಾಡಿದರೆ ಅದು ಭಗವಂತನಿಗೆ ಮಾಡಿದ ಅಪಚಾರ. ಭಗವಂತನಿಗೆ ಮಾಡುವ ಅಪಚಾರಗಳನ್ನ 3 ಬಗೆಯಲ್ಲಿ ಹೇಳ್ತಾರೆ. ಒಂದು ಅಸಹ್ಯಾಪಚಾರ, ಭಾಗವದ ಅಪಚಾರ, ಮತ್ತೆ ಮಾತಿನಿಂದ ಮಾಡುವಂಥ ಅಪಚಾರ. ಆದ್ರಿಂದ ಭಾಗವತರಿಗೆ ಮಾಡುವಂಥ ನಿಂದೆ ಇತ್ಯಾದಿಗಳು ಅದನ್ನ ನಾವು ಅದೇ ರೀತಿಯಲ್ಲಿ ಪ್ರಾಣಿಗಳಿಗೆ, ಯಾವುದೇ ಪ್ರಾಣಿಯನ್ನ ನಾವು ತಿರಸ್ಕಾರದಿಂದ, ಗೌರವದಿಂದ ಅಥವಾ ಒಂದು ವಸ್ತುವನ್ನ ನೋಡಿದ್ರು ಅದು ಭಗವಂತನಿಗೆ ಮಾಡಿದ ತಿರಸ್ಕಾರ ಅನ್ನುವುದನ್ನ ಅವರು ಹೇಳಿದ್ದಾರೆ. ಅದನ್ನ ನಾವು ಜೀವನದಲ್ಲಿ ಮಾಡಬಾರದು. ಈ ಅಪಚಾರಗಳು ನಡೆಯದೇ ಇದ್ದಂತೆ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು. ಆದ್ದರಿಂದ ತಾಯಿ ಕೂಡ ಹೇಯೋಪಾದೇಯ ವರ್ಜಿತ ಅನ್ನುವ ನಾಮದ ಮೂಲಕ ನಮಗೆ ನೀತಿ ಹೇಳ್ತಾ ಇದ್ದಾಳೆ. ಯಾರನ್ನು ನೀನು ನಿಂದಿಸಬೇಡ, ಯಾರ ಬಗ್ಗೆ ಹೇಯವಾದ ಮಾತುಗಳನ್ನ ಆಡಬೇಡ. ಹಾಗಾಡದೇ ಇರಕ್ಕಾಗಲ್ಲ. ನಮ್ಮ ಬಾಯಲ್ಲಿ ಬರುತ್ತೆ ಆ ತರ ಮಾತು. ಬಂದಾಗ ಅಥವಾ ಮನಸ್ಸಿನಲ್ಲಿ ಭಾವನೆಗಳು ಬರ್ತಾ ಇರುತ್ತೆ, ಬಂದಾಗ ಕೃಷ್ಣ ಏನ್ ಹೇಳಿದಾನೆ? ಎಲ್ಲದನ್ನು ನನಗೆ ಅರ್ಪಣೆ ಮಾಡು.
ಗೊತ್ತಿಲ್ಲದೆ ಬಂದೇ ಬಿಡ್ತು ಅನ್ನಿ, ವೇಗದಲ್ಲಿದ್ವಿ, ಬಂದ ಮೇಲಾದ್ರೂ ಅದನ್ನ ನನಗೆ ಕೊಡು, ಯಾಕೆಂದ್ರೆ ಎಲ್ಲ ಸ್ವರೂಪ ನನ್ನದಾದ್ರಿಂದ ಅದನ್ನ ನನಗೆ ಕೊಡು ಅಂತ ಹೇಳಿದ್ದಾನೆ. ಹಾಗಾಗಿ ತಾಯಿ ಹೇಯೋಪಾದೇಯ ವರ್ಜಿತ ಅನ್ನುವ ನಾಮದ ಮೂಲಕ ಪ್ರಪಂಚವೆಲ್ಲವೂ ಕೂಡ ಪರಮಾತ್ಮ ಭಾವದಿಂದ ಸ್ವೀಕರಿಸಲು ಯೋಗ್ಯವಾದದ್ದು. ಹಾಗೆ ಸ್ವೀಕರಿಸಿದ್ದನ್ನ ಪರಮಾತ್ಮ ಎಂಬುದಾಗಿ ನಾವು ಭಾವಿಸಬೇಕದ್ದು. ಅದನ್ನ ತಾನೇ ಭಾಗವತದಲ್ಲಿ ನಾವು ಭಗವನ್ಮಯ, ಭಗವತ್ ಪ್ರಿಯ, ಭಗವದರ್ಪಿತ, ಭಾಗವತ ಅಂದ್ರೆ ಆ ಮೂರು ತತ್ವವನ್ನ ಹೇಳ್ಕೊಂಡಿದ್ದೇವೆ. ಪ್ರಪಂಚ ಎಲ್ಲವೂ ಭಗವನ್ಮಯ. ಆದ್ದರಿಂದ ನಾವು ಮಾಡುವ ಪ್ರತಿ ಚಟುವಟಿಕೆ ಭಗವತ್ ಪ್ರಿಯವಾದ ಚಟುವಟಿಕೆ ಆಗಬೇಕು. ಹಾಗೆ ಆಗದೆ ಹೋದಾಗ, ಹಾಗಾದಾಗಲೂ ಭಗವದರ್ಪಿತ, ಒಟ್ಟು ಮಾಡಿದ ಪ್ರತಿಯೊಂದು ಭಗವಂತನಿಗೆ ಅರ್ಪಿತ. ಇದೇ ಭಾಗವತದ ಸಾರ, ಭಾಗವತದ ತತ್ವ. ಅದನ್ನ ನಾವು ಜೀವನದಲ್ಲಿ ರೂಢಿ ಮಾಡಿಸ್ಕೊಳ್ಳಕ್ಕೆ ಈ ರೀತಿ ನಾಮಗಳ ಮೂಲಕ ಕೂಡ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಈಗ ಮುಂದಿನ ಇಲ್ಲಿಯವರೆಗಿನ ನಾಮಗಳನ್ನ ನಾವು ಹೇಳ್ಕೊಂಡಿದ್ವಿ. 9 ಅಧ್ಯಾಯ ಮಂಗಳಗೊಂಡಿದೆ. ಈಗ 10ನೇ ಅಧ್ಯಾಯ ಆರಂಭ ಆಗುತ್ತಾ ಇದೆ. ಅದರಲ್ಲಿ ರಾಜರಾಜಾರ್ಚಿತ ಇಂದ ರಮಣ ಲಂಪಟ ಅವರೆಗಿನ ನಾಮಗಳಲ್ಲಿ ಅಗ್ನಿಬೀಜ ಇರುವಂಥ ಶಕ್ತಿ ಇರೋದ್ರಿಂದ ಯಾವಾಗ ಯಾರಿಗೆ ಯಾವುದೇ ವಿಧವಾದಂಥ ಬೇಸರ, ಭಾರ, ಕುಗ್ಗುವಿಕೆ, ನೋವು ಇತ್ಯಾದಿ ಉಂಟಾದ್ರೆ ಈ ನಾಮಗಳನ್ನ ಹೇಳಿಕೊಂಡ್ರೆ ಅದು ನಿವಾರಣೆಯಾಗುತ್ತೆ ಅನ್ನುವುದಾಗಿ ಹೇಳಿದೆ. ಈಗ ನಾವು ರಾಜರಾಜಾರ್ಚಿತ ಅನ್ನುವ ನಾಮಕ್ಕೆ ಬರ್ತಾ ಇದ್ದೇವೆ. ಈ ಶ್ಲೋಕದಿಂದ 87ನೆಯ ಶ್ಲೋಕದವರೆಗೆ 10ನೆಯ ಅಧ್ಯಾಯ. ರಾಜರಾಜ ಅಂತ ಹೇಳಿದ್ರೆ ರಾಜರುಗಳಿಗೆಲ್ಲ ರಾಜ. ಎಲ್ಲರೂ ರಾಜ ಅಂದ್ರೆ ಎಲ್ಲರೂ ರಾಜನೇ. ಮನೆಯಲ್ಲಿ ಹುಟ್ಟಿದ ಪುಟ್ಕಂದನ್ನು ನನ್ನ ರಾಜ ಅಂತೇವೆ. ಎಲ್ಲರೂ ರಾಜನೇ. ಆದ್ರೆ ಮನೆಗೆ ಒಬ್ಬ ಯಜಮಾನ ಇದ್ದಾನೆ, ಅವನು ರಾಜ. ಮನೆಯಲ್ಲಿ ಒಟ್ಟು ಕುಟುಂಬ ಇದ್ರೆ 3-4 ಜನರಿಗೆ ಮನೆಯಲ್ಲಿ ಹಿರಿಯ ಒಬ್ಬ ಯಾರಿರ್ತಾನೆ, ಅವನು ರಾಜ. ಹಾಗೆ 10 ಮನೆ ಇದ್ರೆ ಅಥವಾ 100 ಮನೆ ಇದ್ರೆ ಅದಕ್ಕೊಬ್ಬ ಪಟೇಲ ಇರ್ತಾನೆ, ಶಾನ್ಭೋಗ ಇರ್ತಾನೆ. ಹೀಗೆ ಒಟ್ಟಿನಲ್ಲಿ ರಾಜ ಇದೆ ಅಲ್ವಾ. ಇದನ್ನ ನಾವು ವಿಸ್ತಾರ ಮಾಡ್ತಾ ಹೋದ್ರೆ ಎಲ್ಲರಿಗೆ ಮೊದಲಿಗೆ ಅವರಿಗೆ ಅವರೇ ರಾಜ, ಅಲ್ಲಿಂದ ಮುಂದಕ್ಕೆ ಒಬ್ಬರಿಗೆ ಒಬ್ರು ಯೋಚನೆ ಮಾಡ್ತಾ ಬಂದ್ರೆ ಹೀಗೆ ರಾಜ ರಾಜ ರಾಜ. ಆದ್ರಿಂದ ಆ ರಾಜರಾಜರೆಲ್ಲರೂ ಕೂಡ ಯಾರನ್ನ ಪೂಜಿಸ್ತಾರೋ ಅರ್ಚಿತ, ಪೂಜಿಸೋದು. ಆದ್ರಿಂದ ರಾಜರಾಜರಾದವರೆಲ್ಲರೂ ಕೂಡ ಯಾರನ್ನ ಪೂಜಿಸ್ತಾರೋ ಅವಳು ರಾಜರಾಜಾರ್ಚಿತ, ರಾಜರಾಜರುಗಳಿಂದ ಪೂಜಿಸಲ್ಪಡುವವಳು. ಆ ನಾಮದ ಅರ್ಥ ಅಷ್ಟೇ, ರಾಜರಾಜರುಗಳಿಂದ ಪೂಜಿಸಲ್ಪಡುವವಳು. ಈಗ ರಾಜರಾಜ ಅಂದ್ರೆ ಚಕ್ರವರ್ತಿಗಳವರೆಗೆ. ಹಾಗೆ ನಾವು ಈಗ ಹೇಳಿಕೊಂಡ ಕ್ರಮದಲ್ಲಿ ಒಂದು ದೇಶ ಇದೆ, ದೇಶಗಳಿದೆ. ಆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಹೋದಾಗ ಅವರೆಲ್ಲರಿಗೆ ಮೂಲ ಯಾರಿದ್ದಾನೆ? ಬ್ರಹ್ಮ, ವಿಷ್ಣು, ಈಶ್ವರ ಇದಾರಲ್ವಾ, ರುದ್ರ. ಅವರೂ ಕೂಡ ಯಾರನ್ನ ಪೂಜೆ ಮಾಡ್ತಾರೋ ಅವರು ರಾಜಾರ್ಚಿತ. ಅದನ್ನ ನಾವು ಹಿಂದೆ ಹೇಳಿಕೊಂಡಿದ್ವಿ. ಒಂದು ನಾಮ ಬಂದಾಗ ತಾಯಿ ಸಿಂಹಾಸನದಲ್ಲಿ ಕುಳಿತಿದ್ಲು, ಸೇವಕಿಯರು ಬಂದು ಈಶ್ವರ ಬಂದಿದ್ದಾನೆ ಅಂದ್ರೆ ಪರಮಾತ್ಮ ಬಾಗಿಲಿಗೆ ಬಂದಿದ್ದಾನೆ, ನಿನ್ನ ದರ್ಶನಕ್ಕೆ ಬಂದಿದ್ದಾನೆ ಅಂತ ಸಖಿಯರು ಬಂದು ಹೇಳಿದ್ರು. ಪತಿ ಅಂದಾಗ ಪತಿಯನ್ನ ಕೂತ ಜಾಗದಲ್ಲಿ ಬರ್ಲಿ ಬಿಡು ಅನ್ನುವಂತೆ ಇಲ್ಲ. ಆದ್ರಿಂದ ತಾಯಿ ತಕ್ಷಣ ಮೇಲೆದ್ಲು. ಎದ್ದು ಅವಳು ಹೊರಟಾಗ ಒಡೆಯ ಎದ್ದ ಅಂದ್ರೆ ಒಡತಿ ಎದ್ಲು ಅಂದ್ರೆ ಏನ್ ಮಾಡ್ತಾರೆ? ಇರೋರೆಲ್ಲ ನಮಸ್ಕಾರ ಮಾಡ್ತಾರೆ. ಇದು ಸಭೆಯಲ್ಲಿ ನಾವು ರಾಜರ ಇದರಲ್ಲಿ ನೋಡ್ತೇವೆ. ರಾಜ ಎಂಟರಾಗುವಾಗ್ಲೂ ಎಲ್ಲರೂ ಹೀಗಂತಾರೆ, ರಾಜ ಹೋಗುವಾಗ್ಲೂ ಎಲ್ಲರೂ ಹೀಗೆ ಬೀಳ್ಕೊಡ್ತಾರೆ. ಹಾಗೆ ತಾಯಿ ಮೇಲೆದ್ದ ತಕ್ಷಣ ಎಲ್ಲರೂ ಹೀಗೆ ತಮ್ಮ ಕಿರೀಟ ತೆಗೆದಲ್ಲ, ಕಿರೀಟ ಒಡಗೂಡಿದ ತಲೆಯನ್ನ ಬಗ್ಗಿಸ್ತಾ ಇದ್ದಾರೆ. ಆಗ ಸಖಿಯರು ಹೇಳ್ತಾ ಇದ್ದಾರೆ, ಅಮ್ಮ ಎಲ್ಲಿ ಯಾವ್ದಾದ್ರೂ ಕಿರೀಟನ ಎಡವಿ ಬಿದ್ಗಿದ್ ಬಿಡ್ತಾಳೋ ಅಂತ ನಮಗನ್ಸೋದು. ಆದ್ರೆ ಅಮ್ಮ ಇದು ನೋಡು, ಬ್ರಹ್ಮ ನಿಂಗ್ ನಮಸ್ಕಾರ ಮಾಡ್ತೇನೆ, ಅಮ್ಮ ಇದು ನೋಡು ಕುಬೇರ ನಿಂಗ್, ಅಮ್ಮ ಇದು ನೋಡು ಇವ್ ನಿಂಗ್ ಅಮ್ಮ ಅಂತ, ಅಮ್ಮ ಇವನ್ ನಮಸ್ಕಾರ ಮಾಡ್ತಿದ್ದಾನೆ, ಅಮ್ಮ ಇವನ್ ನಮಸ್ಕಾರ ಮಾಡ್ತಿದ್ದಾನೆ ಅಂತ ಉದ್ದಕ್ಕೂ ತಾಯಿ ಹೊರಟಿದ್ರೆ ಹೆಜ್ಜೆ ಇಡ್ತಾ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರಂತೆ. ಅಮ್ಮ ಪ್ರತಿಯೊಬ್ಬರನ್ನ ಪರಿಚಯ ಮಾಡ್ತಾ ಇದ್ದಾರಂತೆ ಸಖಿಯರು. ಆದ್ರೆ ತಾಯಿ ಗಮನ ಎಲ್ಲ ಎಲ್ಲಿದೆ? ತನ್ನ ಒಡೆಯನ ಮೇಲೆ ಇದೆ. ಆ ಭಾಗಕ್ಕೆ ನಾವು ಅವತ್ತು ಆ ಶ್ಲೋಕ ಹೇಳ್ಕೊಂಡಿದ್ವಿ, ಸೌಂದರ್ಯ ಲಹರಿದು. ಇವತ್ತು ನಾವು ಯಾತಕ್ಕೆ ಹೇಳ್ಕೊಳ್ತಿರೋದು?
ಎಲ್ಲರೂ ಬ್ರಹ್ಮಾದಿಗಳಾಗಿ ಎಲ್ಲರೂ ತಾಯಿಯ ಸಭೆಯಲ್ಲಿದ್ದಾರೆ. ಅದನ್ನ ಪೂರ್ವ ಪೀಠಿಕೆಯಲ್ಲಿ ಹೇಳಿದ್ದೇವೆ. ಬ್ರಹ್ಮಲೋಕದ ಸತ್ಯಲೋಕದಲ್ಲಿರುವಂತಹ ಪ್ರತಿಯೊಬ್ಬರೂ ಸರಸ್ವತಿ ಎಲ್ಲಾ ಕೋಟಿ ಬಂದಿದ್ದಾರೆ. ಹಾಗೆ ಕೈಲಾಸದಲ್ಲಿರುವ ಎಲ್ಲಾ ಕೋಟಿ ಎಲ್ಲ ನಾವು ನೋಡಿದ್ವಿ ಅಲ್ವಾ ಪೂರ್ವ ಪೀಠಿಕೆಯಲ್ಲಿ. ಸಹಸ್ರನಾಮ ಆರಂಭ ಮಾಡುವ ಮುನ್ನ ದೇವಿಯ ಒಂದು ಸಿಂಹಾಸನದ ಅಥವಾ ಒಂದು ಸಭೆಯಲ್ಲಿ ಎಲ್ಲ ಲೋಕದವರು ಇದ್ದಾರೆ. ಈಗ ಅಮ್ಮ ಎದ್ಲು ಅಂದ್ರೆ ಎಲ್ಲ ಲೋಕದವರು, ಎಷ್ಟು ಲೋಕಗಳು ಮೇಲಿದೆಯೋ ಎಷ್ಟು ಲೋಕಗಳು ಕೆಳಗಿದೆಯೋ ಆ ಎಲ್ಲ ಲೋಕದವರು ಕೂಡ ತಾಯಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಅದು ರಾಜಾರ್ಚಿತ. ತಾಯಿ ಎಲ್ಲರಿಂದಲೂ ಕೂಡ ನಮಸ್ಕರಿಸಲು ಯೋಗ್ಯಳಾದವಳು, ಅಥವಾ ಎಲ್ಲರೂ ಆಕೆಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ರಾಜ ಅನ್ನುವುದು ಸಾಧಾರಣವಾಗಿ ಕುಬೇರನಿಗೆ ಇರುವಂತಹ ಒಂದು ಹೆಸರು. ರಾಜರಾಜಾಯ ನಾವು ಪ್ರಸಖ್ಯ ಸಾಹಿನೇ ಅಂತ ಮಂತ್ರ ಪುಷ್ಪವನ್ನ ಹೇಳುವಾಗ ಹೇಳ್ತೇವೆ. ಆ ರಾಜರಾಜ ಅಂದ್ರೆ ಕುಬೇರ ತನಗೆ ಕುಬೇರ ಪದವಿ ದೊರಕಿದ್ದೆ ಅವನದೊಂದು ಕಥೆನೇ ಇದೆ. ಅವನೊಬ್ಬ ದಟ್ಟ ದರಿದ್ರನಾಗಿದ್ದ, ತಿನ್ನಕ್ಕೂ ಗತಿ ಇಲ್ಲದಂತ ಒಂದು ಸ್ಥಿತಿಯಲ್ಲಿ ಇದ್ದ ಒಂದು ಹುಡುಗ. ಹೇಗೆ ನಾವು ನಾರದರ ಕಥೆಯನ್ನ ನೋಡಿದೇವಲ್ಲ, ಯಾರೋ ಒಬ್ಬ ಕೆಲಸದಮ್ಮನ ಮಗ ಆಗಿದ್ದ. ಹಾಗೆ ಗುರುಕುಲದಲ್ಲಿ ಅಥವಾ ಒಂದು ಋಷಿ ಆಶ್ರಮದಲ್ಲಿ ಇದ್ದುಕೊಂಡು ಅವರೆಲ್ಲ ಹೇಳುವ ಮಂತ್ರ ನಾನು ಕೇಳಬೇಕು, ನಾನು ಹೇಳಬೇಕು, ನಾನು ಯಾಗ ಮಾಡಬೇಕು, ಆ ಭಾವನೆ ಅವನಲ್ಲಿ. ಅದೇ ರೀತಿಯಲ್ಲಿ ಇವನು ಒಬ್ಬ ದಟ್ಟ ದರಿದ್ರನಾದ ಹುಡುಗ. ಅವನಿಗೆ ಒಂದು ಕಾಲಕ್ಕೆ ಏನಂದ್ರೆ ಏನೂ ಆಹಾರ ಇಲ್ಲದಂಥ ಸ್ಥಿತಿ ಬಂದ್ಬಿಡ್ತು. ಎಷ್ಟೋ ದಿವಸದ ಮೇಲೆ, 3-4 ದಿವಸದ ಮೇಲೆ ಒಂದು ತುಂಡು ರೊಟ್ಟಿಯನ್ನು ಸಿಕ್ಕಿದೆ ಅವನಿಗೆ. ಆ ಸಿಕ್ಕ ರೊಟ್ಟಿಯನ್ನು ಅವನು ತಿನ್ನಬೇಕು ಅಂತಿರುವಾಗ ಯಾವುದೋ ಒಂದು ಪ್ರಾಣಿ, ದಟ್ಟ ದರಿದ್ರ ಅಂದ್ರೆ ಬೆನ್ನೆಲ್ಲ ಚಪ್ಪೆ ಆಗಿ ಹೋಗಿರುವಂತ ಒಂದು ಪ್ರಾಣಿ ಬಂದು ತಾನು ಕಣ್ಣಲ್ಲಿ ನೀರನ್ನ ಹರಿಸ್ತಾ ನಿಂತಂತೆ ಆದಾಗ ತನ್ನನ್ನ ಲೆಕ್ಕ ಮಾಡಿಕೊಳ್ಳದೆ ಅದನ್ನ ಆ ಪ್ರಾಣಿಗೆ ತಿನ್ನಿಸ್ಬಿಟ್ಟ. ಅದರ ಬಲದಿಂದ ಅವನಿಗೆ ಶಿವಲೋಕದಲ್ಲಿ ಒಂದು ಯಾವುದೋ ಒಂದು ಸಣ್ಣ ಜೀವವಾಗಿ ಸ್ಥಾನ ಸಿಕ್ತು. ಆ ನಂತರದಲ್ಲಿ ನಮಗೆ ಗೊತ್ತಿದೆ, ಅವನು ಶಿವನ ಇದಕ್ಕೆ ಹೂವುಗಳನ್ನೆಲ್ಲ ಕೊಯ್ಕೊಂಡು ಬಂದು ಶಿವನಿಗೆ ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನ ಮಾಡುವುದರಲ್ಲಿ ಹೂವುಗಳನ್ನ ತಗೊಂಡು ಬರೋದು ಅವನ ಕೆಲಸ. ಹೂವುಗಳನ್ನ ನಂದನವನದಿಂದ ಅಥವಾ ಇದರಿಂದ ಚಿತ್ರರಥ ವನದಿಂದ ತಗೊಂಡು ಬಂದು ಹೂವುಗಳನ್ನ ಸಂಗ್ರಹ ಮಾಡಿ ಕೊಡೋದು. ಅಂಥ ಕೆಲಸವನ್ನ ಮಾಡ್ತಾ ದೇವಿಯ ಕೃಪಾ ಕಟಾಕ್ಷ ಪಾತದಿಂದ ಅವನು ನವರತ್ನಗಳ ನಿಧಿಯಾದ ಕುಬೇರನಾದ. ಆದ್ರಿಂದ ಅವನು ಯಾವತ್ತೂ ಆ ಕೃತಜ್ಞತೆ ಇಟ್ಕೊಂಡಿದ್ದಾನೆ. ಹಾಗಾಗಿ ಕೃತಜ್ಞತೆಯಿಂದ ದೇವಿಯನ್ನು ಸದಾ ನೆನೆಸ್ತಾ ಇರ್ತಾನೆ. ಆದ್ರಿಂದ ರಾಜನಿಂದ ಪೂಜಿತಳಾದವಳು ಅಂದಾಗ ಕುಬೇರನಿಂದ ಪೂಜಿಸಲ್ಪಟ್ಟವಳು. ಇನ್ನೊಂದು ಅರ್ಥ ಏನು? ಯಾರಿಗೆ ಕುಬೇರನಂತ ಐಶ್ವರ್ಯ ಬೇಕೋ ಅವರು ತಾಯಿಯನ್ನ ಆಶ್ರಯಿಸಿದರೆ, ತಾಯಿಯ ಪೂಜೆಯನ್ನು ಮಾಡಿದರೆ, ತಾಯಿಯ ಕೃಪಾ ಕಟಾಕ್ಷ ಬಿದ್ದ ಮಾತ್ರದಿಂದ ರಾಜರಾಜರಾಗ್ತಾರೆ, ಕುಬೇರರಾಗ್ತಾರೆ. ಅದು ಕೂಡ ನಾವು ಸೌಂದರ್ಯ ಲಹರಿಯಲ್ಲೂ ನೋಡಿದ್ದೇವೆ, ಇಲ್ಲಿ ಹಿಂದೆ ನಾಮಗಳಲ್ಲೂ ನೋಡಿದ್ದೇವೆ. ಆದ್ರಿಂದ ತಾಯಿಯ ಕೃಪಾ ಕಟಾಕ್ಷ ಪಾತ ಮಾತ್ರದಿಂದ ನಮ್ಮ ದಟ್ಟ ದಾರಿದ್ರ್ಯವು ದೂರ ಆಗಿ ನಾವು ಕೂಡ ಕುಬೇರರಾಗಬಹುದು. ಆದ್ರಿಂದ ರಾಜರಾಜಾರ್ಚಿತ, ರಾಜರಾಜನಾದ ಕುಬೇರನಿಂದ ಪೂಜಿಸಲ್ಪಟ್ಟವಳು. ರಾಜರಾಜನು ಕುಬೇರನಾಗುವುದಕ್ಕೆ ತಾಯಿಯ ಕೃಪಾ ಕಟಾಕ್ಷ ಪಾತ ಕಾರಣ. ಆದ್ರಿಂದ ತಾಯಿಯ ಕೃಪಾ ಕಟಾಕ್ಷದಿಂದ ಕುಬೇರತ್ವ ಪದವಿಯನ್ನ ಪಡೆದವನು ತಾಯಿಯ ಆರಾಧನೆಯನ್ನ ಎಂದೂ ನಿಲ್ಲಿಸಲಿಲ್ಲ ಅನ್ನುವ ಅರ್ಥದಲ್ಲಿ ರಾಜರಾಜ ಅರ್ಚಿತ. ರಾಜರಾಜ ಅಂದ್ರೆ ಮನು ಅನ್ನುವುದು ಇನ್ನೊಂದು ಅರ್ಥ. ನಮಗೆ ಇದು ಗೊತ್ತಿದೆ, ಚಂಡಿ ಸಪ್ತಶತಿ, ಅದರಲ್ಲಿ ಶುರುನೇ ಏನು? ಸುರಥ ಅನ್ನುವಂಥ ರಾಜ. ಸುರಥ ಅನ್ನುವ ರಾಜ ರಾಜ್ಯನ ಕಳ್ಕೊಂಡಿದ್ದಾನೆ, ಶತ್ರುವಶ ಆಗಿದೆ. ಅವನ ಖಜಾನೆ, ಅವನ ಆನೆ ಎಲ್ಲ ಪರವಶ ಆಗ್ಬಿಟ್ಟಿದೆ. ಕೊನೆಗೆ ಅವನು ಅಲ್ಲಿ ಅಪಮಾನಿತ ಬದುಕನ್ನ ಬದುಕಲಾರದೆ, ಅವನನ್ನು ಯಾರು ಏನು ಮಾಡಿಲ್ಲ, ಅವನು ಈಗ ಒಬ್ಬ ಸಾಮಾನ್ಯ ಪ್ರಜೆ ತರ ಬದುಕಬೇಕಂದ್ರೆ ಎಷ್ಟು ಸಂಕೋಚ ಆಗುತ್ತೆ. ಪ್ರಜೆಗಳೆಲ್ಲ ಅವನನ್ನು ನೋಡ್ತಾರೆ, ರಾಜನಾಗಿದ್ದವನು ಹೀಗಿದ್ದಾನೆ ಹಿಂಗಂತಾರೆ. ಅದು ಅವ್ರಿಗೆ ನೋಡಕ್ ತಡ್ಕೊಳಕ್ ಆಗಲ್ಲ. ಆದ್ರಿಂದ ಅವನೇನ್ ಮಾಡ್ದ, ಅಪ್ಪ ಇಂಥ ಬದುಕು ಬೇಡ ಅನ್ನಿಸಿ ಅವನು ಕಾಡಿಗೆ ಬಂದ. ಕಾಡಿನಲ್ಲಿ ಅವನು ಸುಮೇಧ ಋಷಿಯ ಆಶ್ರಮಕ್ಕೆ
ಆಕಸ್ಮಿಕವಾಗೋ ದೇವಿಯ ಕೃಪೆಯಿಂದನೋ ಬಂದ. ಅವನಿಂದ ಸುಮೇಧ ಋಷಿಯಿಂದ ಮಂತ್ರವನ್ನ ಪಡ್ಕೊಂಡು ತಾಯಿಯನ್ನ ಆರಾಧಿಸಿದ ಕಾರಣ ಏನಾದ? ಅವನು ಸಾವರ್ಣಿ ಎಂಬ ಮನುವಾದ. ಅಂದ್ರೆ ತಾಯಿಯ ಕೃಪಾ ಕಟಾಕ್ಷ ರಾಜರಾಜರನ್ನ ಮಾಡಿಸೋದಲ್ಲ, ಮನುವನ ಒಂದು ಸ್ಥಾನವನ್ನು ಕೂಡ ಕೊಡುತ್ತೆ. ರಾಜರಾಜನೂ ಒಂದು ದಿವಸ ಹೋಗೋನೆ, ಮನುನು ಒಂದು ದಿವಸ ಹೋಗೋನೆ. ಮನ್ವಂತರಗಳಲ್ಲಿ ರಾಜರಾಜರು ಪರಿವರ್ತಿತರಾಗ್ತಾರೆ, ಇಂದ್ರಾದಿಗಳು ಪರಿವರ್ತಿತರಾಗ್ತಾ ಹೋಗ್ತಾರೆ. ಆದರೆ ಬ್ರಹ್ಮ ಸ್ವಲ್ಪ ಜಾಸ್ತಿ ಕಾಲ ಇರುವಂಥವನು. 14 ಮನುಗಳು ಮುಗಿದ ನಂತರನೂ ಇರ್ತಾನೆ ಬ್ರಹ್ಮ, ಆದರೆ ಆ ನಂತರದಲ್ಲಿ ಬ್ರಹ್ಮ ಹೋಗ್ತಾನೆ. ಆದರೆ ಇವರುಗಳು ಬ್ರಹ್ಮ ಬದಲಾಗ್ತಾ, ಅಂದ್ರೆ ಮನ್ವಂತರಗಳು ಬದಲಾದಂತೆ ರಾಜರಾಜರು ಮತ್ತೆ ಮನುಗಳು ಬದಲಾಗ್ತಾ ಹೋಗ್ತಾರೆ. ಅದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಸ್ವಯಂಭುವ, ಸ್ವಾರೋಚಿಷ, ಚಾಕ್ಷುಷ, ಉತ್ತಮ, ತಾಮಸ, ಈ ರೀತಿ ಈಗ ಬಂದಿರುವ ವೈವಸ್ವತನಿಂದ ಮುಂದಕ್ಕಿರೋದೆಲ್ಲ ಸಾವರ್ಣಿ ಮುಂದೆ ಬರೋದು ಸಾವರ್ಣಿ ಮನ್ವಂತರ. ಅಲ್ಲಿಂದ ಮುಂದಕ್ಕೆ ದಕ್ಷ ಸಾವರ್ಣಿ, ರುದ್ರ ಸಾವರ್ಣಿ, ಇಂದ್ರ ಸಾವರ್ಣಿ, ಹೀಗೆ ಬೇರೆ ಬೇರೆ 7 ಮನ್ವಂತರಗಳು ನಮಗೆ ಇದೆ. ಒಟ್ಟಿನಲ್ಲಿ ಆ 14 ಮನುಗಳು ಮನುವಾಗಬೇಕಾದ್ರೆ, ಅದು ನಮಗೆ ಗೊತ್ತಿದೆ, ಭಾಗವತದ ಕಥೆ ತರಹ. ಸತ್ಯವ್ರತ ಒಬ್ಬ ಸಾಮಾನ್ಯ ರಾಜ ಅಲ್ವಾ, ಅವನೇ ಭಗವಂತನ ಕೃಪೆಯಿಂದ ಏನಾದ? ವೈವಸ್ವತ ಮನು ಆದ. ಈಗ ಸುರಥ ಎಂಬ ರಾಜ ದೇವಿಯ ಕೃಪೆಯಿಂದ ಸಾವರ್ಣಿ ಮನು ಎಂಬುದಾಗಿ ಆಗ್ತಾನೆ. ಆದ್ರಿಂದ ರಾಜರಾಜಾರ್ಚಿತ ಅಂದಾಗ ಮನುಗಳಿಂದಲೂ ಕುಬೇರರಿಂದಲೂ ಪೂಜಿಸಲ್ಪಡುವವಳು ಅನ್ನುವುದಾಗಿ ಇನ್ನೊಂದು ಅರ್ಥವನ್ನ ನಾವು ತಗೊಳ್ಬಹುದು. ಮತ್ತೆ ಇವಳ ಒಂದು ನಗರ ಇದೆಯಲ್ಲ, ಇವಳ ನಗರದ ಹೆಸರು ಶ್ರೀಮನ್ನಗರ ಅಲ್ವಾ, ಶ್ರೀಮನ್ನಗರ ನಾಯಿಕ. ಆ ಶ್ರೀಮನ್ನಗರಕ್ಕೆ ಅನೇಕ ಕೋಟೆಗಳಿದೆ. ನಮ್ಮ ಅರಮನೆಯ ಕೋಟೆಯನ್ನೇ ನಾವು ನೋಡಿದೇವಲ್ವಾ. ಹೊರ ಪ್ರಾಕಾರದ ಕೋಟೆ ಒಳಗೆ ತುಂಬಾ ಇತ್ತು, ಈಗೆಲ್ಲ ಅದು ಬೇರೆ ಆಗೋಗಿದೆ. ಒಳಗೆ ಮನೆಗಳು ಇತ್ತು. ನಾವು ಚರಿತ್ರೆ ಓದುವಾಗ ಕೋಟೆ ಒಳಗಡೆನೆ ಮನೆಗಳು ಇದ್ದದ್ದು, ಅದೆಲ್ಲ ಆನಂತರಕ್ಕೆ ಹೊರಗಡೆ ಅಗ್ರಹಾರವಾಗಿ ಬಂದಿರೋದು. ಒಟ್ಟಿನಲ್ಲಿ ಅಂದ್ರೆ ಅಷ್ಟೊಂದು ಕೋಟೆಗಳು. ಆ ರೀತಿಯಲ್ಲಿ ದೇವಿಯ ಶ್ರೀಮನ್ನಗರ ಅನ್ನುವುದಕ್ಕೆ ಅನೇಕ ಕೋಟೆ ಇದೆ. ಅದರಲ್ಲಿ 14ನೆಯ ಕೋಟೆ, 15ನೆಯ ಕೋಟೆಯ ನಡುವಿನ ಒಂದು ಜಾಗ ಇದೆಯಲ್ಲ, ಅದು ಈ ಕುಬೇರನ ಜಾಗ. ಅಂತ ಒಂದು ಕುಬೇರನಿಂದ ಪೂಜಿಸಲ್ಪಡುವವಳು, ಆ ಕುಬೇರನಿಂದ ಆರಾಧಿಸಲ್ಪಡುವವಳು. ಕುಬೇರನ ಜೊತೆಯಲ್ಲಿ ಮಣಿಭದ್ರ ಅಂತ ಒಬ್ಬ ಇದ್ದಾನೆ. ಇವರೆಲ್ಲ ಮಹಾಶಕ್ತಿಶಾಲಿಗಳು, ಸಾಧಾರಣರಲ್ಲ. ತಾಯಿಗೆ ಬೇಕಾದಷ್ಟು, ಅಂದ್ರೆ ತಾಯಿಗೆ ಸರಿಸಾಟಿಯಾದ ಶಕ್ತಿಯಿಂದ ಕೂಡಿದವರಾಗಿ ಲೋಕಕ್ಕೆ ಉಪಕಾರ ಮಾಡುವಂಥ ಸಾಮರ್ಥ್ಯವನ್ನ ಹೊಂದಿರೋ ಅಂಥವರು. ಅಂಥ ಮಣಿಭದ್ರ, ಕುಬೇರ ಮೊದಲಾದವರ ನಗರಿ ಶ್ರೀಮನ್ನಗರದಲ್ಲಿ 14ನೆಯ ಪ್ರಾಕಾರದಿಂದ 15ನೆಯ ಪ್ರಾಕಾರದ ನಡುವಿನಲ್ಲಿ ಇರುವಂಥ ನಗರಿ. ಆ ನಗರಿಯಲ್ಲಿರುವವರಿಂದ ಪೂಜಿಸಲ್ಪಡುವವಳು. ಇನ್ನು ರಾಜ ಅನ್ನುವ ಶಬ್ದಕ್ಕೆ ನಾವು ಬಹಳ ಹಿಂದೆ ಹೇಳಿಕೊಂಡಿದ್ದೇವೆ, ರಂಜಿಸು ಅನ್ನುವುದು ಅರ್ಥ. ರಂಜನೆ ಅಂದ್ರೆ ಏನೋ ಮನೋರಂಜನೆ ಅಂದ್ರೆ ಸುಮ್ಮನೆ ಹಿಹಿ ಅನ್ನುವಂತೆ ಅನ್ನಿಸೋದು ರಂಜನೆ ಅಲ್ಲ. ಯಾವುದು ಜೀವಿಗಳಿಗೆ ಹಿತವೋ, ಯಾವುದು ಜೀವಿಗಳಿಗೆ ಪಥ್ಯಕರವೋ, ಯಾವುದರಿಂದ ಜೀವಿಗಳು ಸುಖವಾಗಿ ಆರೋಗ್ಯಕಾಯರಾಗಿ ಆನಂದದಿಂದ ಸಂತೋಷದಿಂದ ತೃಪ್ತಿಯಿಂದ ಇರ್ತಾರೋ ಅಂಥದನ್ನ ಕೊಟ್ಟು ಜೀವಿಗಳನ್ನ ತೃಪ್ತಿಪಡಿಸೋದು. ಇದನ್ನ ನಾವು ನೋಡಿದಾಗ ಭೂಮಂಡಲದಲ್ಲಿ ಎಷ್ಟು ಕೋಟಿ ಜೀವಗಳನ್ನ ಸೃಷ್ಟಿ ಮಾಡಿದಾಳೋ ತಾಯಿ, ಅಷ್ಟೂ ಕೋಟಿಗೆ ಆಹಾರವನ್ನ ಇಟ್ಟಿದ್ದಾಳೆ. ಪ್ರತಿ ಜೀವಕ್ಕೂ ಕೂಡ ಆಹಾರವನ್ನ, ಇರುವೆಗೆ ಬೇಕಾದ ಆಹಾರ, ಮೊಲಕ್ಕೆ ಬೇಕಾದ ಆಹಾರ, ಕುದುರೆಗೆ ಬೇಕಾದ ಎಲ್ಲ ಆಹಾರವನ್ನು ತಯಾರು ಮಾಡಿದ್ದಾಳೆ ತಾನೆ. ಆ ರೀತಿಯಲ್ಲಿ ಅವಳು ರಂಜಿನಿ. ಆ ರೀತಿಯಲ್ಲಿ ಸಕಲ ಜೀವಿಗಳಿಂದಲೂ ಅನ್ನವನ್ನ ಕೊಟ್ಟ ತಾಯಿ. ಅದಕ್ಕಾಗಿ ಅವಳಿಗೆ ನಮಸ್ಕಾರ. ಅರ್ಚಿತ, ರಾಜರಾಜ ಅರ್ಚಿತ. ಇನ್ನು ರಾಜ ಅನ್ನುವವನಿಗೆ ಪ್ರಧಾನವಾದ ಕೆಲಸ ಏನಿದೆ ಅಂದ್ರೆ ಎಲ್ಲರಿಂದ ಗುರುತಿಸಲ್ಪಡ್ತಾನೆ. ಒಬ್ಬ ರಾಜ ಬಂದ ಅಂದ್ರೆ ಎಲ್ಲರೂ, ಈಗ ರಾಜ ಬೇಡ, ಮಿನಿಸ್ಟರ್ ಬಂದ್ರೆ ಎಲ್ಲ ಜನರನ್ನು ಬೇರೆಯವರು ಏನ್ ಮಾಡ್ತಾರೆ, ದೂರ ತಳ್ತಾರೆ. ಮಿನಿಸ್ಟರ್ ಬರ್ತಿದ್ದಾರೆ, ದಾರಿ ಅಂತಾರೆ. ಮಿನಿಸ್ಟರ್ನ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ನಿಮ್ನ ಯಾರು ಗುರುತಿಸ್ತಾರೆ? ಅದೇ ಮಿನಿಸ್ಟರ್ನಾದ್ರೆ ಎಲ್ಲರೂ ಗುರುತಿಸ್ತಾರೆ. ಯಾಕೆಂದ್ರೆ ಎಲ್ಲರಿಗೆ ಅಂದ್ರೆ ಅವನ ಮೇಲೆ ಕಾಣೋ ತರಹದ ವ್ಯಕ್ತಿ ಆಗಿರ್ತಾನಲ್ಲ. ಆ ರೀತಿಯಲ್ಲಿ ತಾಯಿ ಭ್ರಾಜನ
ಅಂದ್ರೆ ತನ್ನ ಒಂದು ಬೆಳಗುವಿಕೆಯಿಂದ, ತನ್ನ ಒಂದು ಕಾಂತಿಯಿಂದ ತಾನೇ ಸೂರ್ಯ, ಚಂದ್ರ, ಅಗ್ನಿ ಮೊದಲಾದಂಥವರೆಲ್ಲರನ್ನ ನಿರ್ಮಾಣ ಮಾಡಿ ಲೋಕಕ್ಕೆ ಬೆಳಕನ್ನ ಕೊಡುವ ನಕ್ಷತ್ರಕಾಯಗಳನ್ನ ನಿರ್ಮಾಣ ಮಾಡಿ ಆ ಎಲ್ಲ ರೂಪದಲ್ಲಿ ನಿತ್ಯ ನಿರಂತರವಾಗಿ ಬೆಳಗತ. ಆ ಬೆಳಕೆಲ್ಲ ಬಿಡಿ, ಈಗ ನಮಗೆ ಕಾಣುವ ಈ ಬೆಳಕು ಬಿಡಿ, ದೇವರ ದೀಪದ ಬೆಳಕು. ಆ ದೇವರ ದೀಪದಲ್ಲಾದ್ರೂ ಆ ಬೆಳಕು ಎಲ್ಲಿಂದ ಬಂದದ್ದು? ತಾಯಿಯ ಕೃಪೆಯಾದ ಅಗ್ನಿಯಿಂದ. ಆದ್ರಿಂದ ಆ ತಾಯಿಯ ಕೃಪೆಯೇ ಬೆಳಕಿನ ರೂಪದಲ್ಲಿ ಲೋಕವನ್ನ ನಿತ್ಯ ನಿರಂತರ ಬೆಳಗುತ್ತೆ, ಇವಾಗ ಅವಾಗ ಅಂತಲ್ಲ. ಈಗ ಸೂರ್ಯ ಮುಳುಗಿದ್ರೆ ಚಂದ್ರ ಬರ್ತಾನೆ, ಚಂದ್ರನಿಲ್ಲ ಅಂದ್ರೆ ದೇವರ ದೀಪ ಬೆಳಗುತ್ತೆ. ಇವತ್ತು ವಿದ್ಯುತ್ ದೀಪ ಇದೆ, ವಿದ್ಯುತ್ ಇಲ್ಲ ಅಂದ್ರೆ ಮತ್ತೆ ಬೆಳಗೋದು ದೇವರ ದೀಪನೇ. ಒಟ್ಟಿನಲ್ಲಿ ಆ ಬೆಳಕಾಗಿ, ಬೆಳಕು ಏನನ್ನು ಮಾಡುತ್ತೆ? ಜ್ಞಾನನ್ನ ಕೊಡುತ್ತೆ. ಬೆಳಕೇನ್ ಮಾಡುತ್ತೆ? ಅರಿವು ಕೊಡುತ್ತೆ, ಜ್ಞಾನ ಕೊಡುತ್ತೆ, ವಸ್ತುಗಳನ್ನ ಪರಿಚಯ ಮಾಡುತ್ತೆ. ಅಲ್ಲಿಗೇನಾಯ್ತು? ತಾಯಿ ಬೆಳಕಾಗಿದ್ದಾಳೆ, ಜ್ಞಾನವಾಗಿದ್ದಾಳೆ. ಬೆಳಕು ಮತ್ತು ಜ್ಞಾನ ಸ್ವರೂಪದಿಂದ ನಮಗೇನು ಕೊಡ್ತಾ ಇದ್ದಾಳೆ? ವಿವೇಕವನ್ನ ಕೊಡ್ತಾ ಇದ್ದಾಳೆ. ವಿವೇಕದಿಂದ ನಾವು ಚೆನ್ನಾಗಿ ಬದುಕುವ ಬಗೆಯನ್ನ ತೋರಿಸ್ಕೊಡ್ತಿದ್ದಾಳೆ. ನಾನೂ ಬದುಕ್ತೇನೆ, ನೀನೂ ಬದುಕು ಅನ್ನುವ ಧರ್ಮ ಮಾರ್ಗವನ್ನ ತೋರಿಸ್ತಾ ಇದ್ದಾಳೆ. ಆ ಎಲ್ಲ ಕಾರಣದಿಂದ ತಾಯಿ ಏನು? ರಾಜರಾಜಾರ್ಚಿತ. ಹಾಗೆ ತಾಯಿ ರಾಜರಾಜರಿಗಳಿಂದ ಪೂಜಿಸಲ್ಪಡುವಂಥ ಯೋಗ್ಯವಾದ ಒಂದು ಶಕ್ತಿಯಾಗಿ, ಲೋಕಲೋಕಗಳನ್ನ ಪಾಲಿಸುವವಳಾಗಿ, ಲೋಕಲೋಕದ ಸಂರಕ್ಷಣೆಯನ್ನ ಮಾಡುವವಳಾಗಿ ಅವಳು ರಾಜರಾಜಾರ್ಚಿತಳಾಗಿದ್ದಾಳೆ. ಇನ್ನು ರಾಜ್ಞಿ ಅಂದ್ರೆ, ರಾಜ ಅಂದ್ರೂ ಒಂದೇ, ರಾಜ್ಞಿ ಅಂದ್ರೂ ಒಂದೇ. ಈಗ ನಾವು ಹೇಳಿಕೊಂಡಿರುವಂತಹ ಈ ಎಲ್ಲ ಅರ್ಥ, ಯಾವ ಎಲ್ಲ ಅರ್ಥ? ಲೋಕಕ್ಕೆ ಬೆಳಕನ್ನ ಕೊಡ್ತಾ ಇದ್ದಾಳೆ, ಲೋಕಕ್ಕೆ ಜ್ಞಾನವನ್ನ ಕೊಡ್ತಾ ಇದ್ದಾಳೆ, ಪ್ರಜೆಗಳೆಲ್ಲರೂ ಸುಖವಾಗಿ ಇರುವುದಕ್ಕೆ ಬೇಕಾದ ದಾರಿಯನ್ನು ತೋರಿಸ್ತಾ ಇದ್ದಾಳೆ, ಪ್ರಜೆಗಳೆಲ್ಲರೂ ಧರ್ಮ ಮಾರ್ಗದಲ್ಲಿ ಇರುವುದನ್ನ ಮಾಡ್ತಾ ಇದ್ದಾಳೆ, ಅದಕ್ಕೆ ಬೇಕಾದ ನಿಯಮಗಳನ್ನ ಮಾಡ್ತಾ ಇದ್ದಾಳೆ. ಆ ಎಲ್ಲ ರೀತಿಯಿಂದಲೂ ಅವಳು ರಾಣಿಯಾಗಿದ್ದಾಳೆ. ಮತ್ತೆ ರಾಣಿಯಾಗಿದ್ದಾಳೆ ಅಂದಮೇಲೆ ಎಲ್ಲರೂ ಗುರುತಿಸುವಂತೆ ಉನ್ನತವಾದ ಒಂದು ಭಾವದಲ್ಲಿ, ಉನ್ನತವಾದ ಸ್ಥಾನದಲ್ಲಿ ಇದ್ದಾಳೆ. ಆದ್ರಿಂದ ರಾಜ್ಞಿ ರಾಣಿ. ಇನ್ನು ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ಅಂತ ಹೇಳಿದ್ರೆ ಅತ್ಯಂತ ಸುಂದರ ಅಂತ ಅರ್ಥ. ರಮ್ಯಾ ಅನ್ನುವಾಗ ನಾವು ನೋಡ್ಕೊಂಡಿದ್ದೇವೆ, ಯಾವುದು ಪ್ರತಿ ಕ್ಷಣದಲ್ಲಿ ನಮಗೆ ಹೊಸ ಭಾವವನ್ನ, ಹೊಸ ಉತ್ಸಾಹವನ್ನ ಕೊಡುತ್ತೋ ಅದನ್ನ ರಮ್ಯಾ ಅಂತ ಹೇಳಿದ್ದೇವೆ. ಆದ್ರಿಂದ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ, ಪ್ರತಿ ಕ್ಷಣದಲ್ಲಿ. ಇದು ನಮಗೆ ಒಂದು ದಿವಸದ ಅನುಭವ ಏನಲ್ಲ. ಯಾಕೆಂದ್ರೆ ನೋಡಿ, ಪ್ರತಿದಿನ ನಾನು ಯಾವಾಗೂ ಊಟನೇ ಹೇಳ್ತೀನಿ ಅನ್ಕೊಳ್ಬೇಡಿ. ನಮಗೆ ಅನುಭವದಲ್ಲಿ ಯಾವ್ದಿದೆ ಅದಕ್ಕೋಸ್ಕರ ಹೇಳ್ತೀನಿ. ಪ್ರತಿ ದಿವಸ ಊಟ ಮಾಡಿದ್ರು, ಪ್ರತಿ ದಿವಸದ್ದು ಅದೇ ಅನ್ನ, ಅದೇ ಸಾರು, ಅದೇ ಯಾವುದೋ ಒಂದು ಹುಳಿ ಆಗಿದ್ರು ಅದು ನಮ್ಗೆ ಹೊಸ. ಇವಾಗ ಎಲೆಗೆ ಎಷ್ಟೊತ್ತಿಗೆ ತಟ್ಟೆ ಹಾಕಿದೀನಿ ಬಾಂದ್ ಕರೀತಾರೆ ಅಂತ ಕಾಯ್ತಿರುತ್ತೆ. ಅದೇನು ಕಂಡಿಲ್ದೇ ಇರೋದಾ? ನಮ್ಮ ಮನಸ್ಸು ಗೊತ್ತಿಲ್ಲದೆ ಇರೋದಾ? ಆದ್ರೆ ಅದಕ್ಕೆ ಕಾಯುತ್ತಲ್ಲ. ಅಂದ್ರೆ ಆ ಹೊಸತನ ಇವತ್ತು ಹೇಗಿದೆಯೋ, ಈಗ ಹೇಗಿದೆಯೋ, ಆಯ್ತು ಬೆಳಗ್ಗೆ ತಿಂದಿದ್ದೀನಿ, ರಾತ್ರಿಗೆ ತಿರ್ಗಾ ಅದೇ ತರಹ. ಆದ್ರಿಂದ ಆ ಕಾಯುವಿಕೆ ಇದೆಯಲ್ಲ ಯಾವುದೇ ಒಂದು ವಿಷಯಕ್ಕೆ, ಆ ಕಾಯುವಿಕೆಯಲ್ಲಿ ಏನಿದೆ? ಹೊಸತನ ಇದೆ. ಪ್ರತಿದಿನ ಸೂರ್ಯೋದಯ ಆಗಿದೆ, ಪ್ರತಿದಿನ ಸೂರ್ಯಾಸ್ತ ಆಗುತ್ತೆ, ಆದರೂ ಅದನ್ನ ನೋಡುವ ಒಂದು ಆಸೆ, ಹಂಬಲ. ಅದನ್ನ ನೋಡುವಾಗ 10 ಜನರನ್ನ ಕರೆದು ನೋಡುವ ಹೇಗಿದೆ ಅಲ್ವಾ? ಈ ರೀತಿಯಾಗಿ ಇದೆಯಲ್ಲ, ಅದನ್ನ ರಮ್ಯ ಅಂತ ಕರೀತಾರೆ. ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ. ಅದರಿಂದ ಪ್ರತಿ ಕ್ಷಣದಲ್ಲಿ ಯಾವುದು ಹೊಸತನವನ್ನ ಹೊಂದುತ್ತೋ, ಹೊಸ ಭಾವವನ್ನ ಹೊಸದಾಗಿಯೇ ತೋರಿಸಿಕೊಳ್ಳುತ್ತೋ ತನ್ನನ್ನ ತಾನು, ಅಂಥದನ್ನ ರಮ್ಯ ಅಂತ ಕರೀತಾರೆ. ಆ ರೀತಿಯಲ್ಲಿ ತಾಯಿ ಯಾವಾಗಲೂ ಕೂಡ ತಾನು ಈ ಬೆಳಕಾಗಿ, ಜ್ಞಾನದ ಆನಂದದ ಸೆಲೆಯಾಗಿ, ನಮಗೆ ಇದೆಲ್ಲ ಆನಂದ ತಾನೆ. ಅಂದ್ರೆ ರಮಣೀಯತೆ ಆನಂದವನ್ನು ಉಂಟು ಮಾಡುತ್ತೆ. ಒಂದು ಊಟ ಆನಂದ ಕೊಡುತ್ತೆ, ಬೇಕಾದವ್ರನ್ನ ನೋಡಿದ್ರೆ ಆನಂದ ಕೊಡುತ್ತೆ, ವಸ್ತುವನ್ನ ನೋಡಿದ್ರೆ ಆನಂದ ಆಗುತ್ತೆ. ಈ ಆನಂದ ಎಲ್ಲ ಪರಬ್ರಹ್ಮ ವಸ್ತುವಿನದೇ ಸ್ವರೂಪ. ನಾವು ಅಲ್ಲಿವರೆಗೂ ಹೋಗಲ್ಲ, ಇಷ್ಟಕ್ಕೆ ನಿಲ್ಲೋದ್ರಿಂದ ನಮಗದು ಗೊತ್ತಾಗ್ತಾ ಇಲ್ಲ ಅಷ್ಟೇ.
ಆದರೆ ಎಲ್ಲವೂ ಕೂಡ ಆ ದೇವಿಯ ಸ್ವರೂಪದಲ್ಲಿ ಇರುವುದರಿಂದ ಆ ದೇವಿಯನ್ನ ಈ ಸುಂದರವಾದಂತಹ ಗಿಡಮರಗಳು, ಸುಂದರವಾದ ಪಶು ಪಕ್ಷಿ ಪ್ರಾಣಿಗಳು, ಸುಂದರವಾದಂತಹ ಸೂರ್ಯೋದಯ ಸೂರ್ಯಾಸ್ತಗಳು, ಸುಂದರವಾದ ಗಿಡಮರ ಬೆಟ್ಟ ಗುಡ್ಡಗಳು. ಈಗ ಹಿಮಾಲಯವನ್ನೇ ತಗೊಳ್ಳೋಣ. ಎಷ್ಟು ಜನ, ಎಷ್ಟು ಕೋಟಿ, ಎಷ್ಟು ಸಲ ಹೇಳಿರ್ಬಹುದು, ಕೇಳಿರ್ಬಹುದು, ವರ್ಣಿಸಿರ್ಬಹುದು, ನೋಡಿರ್ಬಹುದು. ಆದರೆ ಅದರ ಒಂದು ಸೌಂದರ್ಯ ಕೊನೆ ಆಗೋಗಿದೆಯಾ ಅಂತ ಕೇಳಿದ್ರೆ ಅದು ಕೊನೆ ಆಗೋದೇ ಇಲ್ಲ. ಅಂಥ ಒಂದು ಸೌಂದರ್ಯ ಎಲ್ಲಿದೆ, ಯಾಕಿದೆ ಅಂದ್ರೆ ಅದು ತಾಯಿಯಿಂದ ಇದೆ. ಆದ್ರಿಂದ ತಾಯಿಯ ಅಸ್ತಿತ್ವ ಎಲ್ಲಿದೆ ಅಲ್ಲಿ ಒಂದು ಆ ರಮಣೀಯತೆ ಅನ್ನುವುದು ನಿತ್ಯ ನಿರಂತರವಾಗಿ ಹೊಸದಾಗೇ ಇರುವಂಥದ್ದಾಗಿರುತ್ತೆ. ಆದ್ರಿಂದ ಅದನ್ನ ರಮ್ಯ ಅಂದ್ರೆ ಆನಂದದಾಯಕವಾದ್ದು ಮತ್ತೆ ಸುಂದರವಾದ್ದು. ಸುಂದರ ಅನ್ನುವುದನ್ನ ಹೇಳಿಕೊಳ್ಳೋದಕ್ಕೆ ಅನೇಕ ಬಾರಿ ನಾವು ಹೇಳಿಕೊಂಡಿರುವಂತೆ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ನಾ ಕಾಣೆ. ಯಾವುದನ್ನ ತಗೊಂಡ್ರು, ಪ್ರತಿಯೊಂದು ಅವಯವವನ್ನ ತಗೊಂಡ್ರು ಕೂಡ ಪರಮಾತ್ಮನ ಅವಯವದ ಹಾಗೆ ಯಾವ ದೇವರಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅಪರಿಮಿತ ಆನಂದವನ್ನ ಕೊಡುವ, ಅಪರಿಮಿತ ಜ್ಞಾನವನ್ನ ಕೊಡುವ, ಅಪರಿಮಿತ ಚಿತ್ತ ಶಾಂತಿಯನ್ನ. ಅದಕ್ಕೆ ತಾನೇ ದೇವಸ್ಥಾನಕ್ಕೆ ಹೋಗ್ತೀವಿ, ಅದಕ್ಕೆ ತಾನೇ ದೇವರ ಮುಂದೆ ಹೋಗ್ತೀವಿ. ಯಾಕೆಂದ್ರೆ ಮನಸ್ಸಿನ ಭಾರ, ಮನಸ್ಸಿನ ದುಃಖ, ಮನಸ್ಸಿನ ಬಾಧೆ ನಿವಾರಣೆ ಆಗೋದು ಅಲ್ಲೇನೆ. ಆದ್ರಿಂದ ಹಾಗೆ ನಾವು ಹೋದಾಗ ಹೊಸದಾದ ಅಥವಾ ಪ್ರಕೃತಿ ವಾತಾವರಣ ಆ ಜಾಗಕ್ಕೆ ಹೋದಾಗ ನಮ್ಮ ಮನಸ್ಸಿನ ಭಾರ ತನ್ನಿಂದ ತಾನೇ 1 ಗಂಟೆ ಇರಬಹುದು ಭಾರವಾಗೆ, ಆದ್ರೆ ಅಲ್ಲೇ ಇದ್ರೆ ಆ ಭಾರ ನಿಧಾನವಾಗಿ ಇಳಿದು ಹೋಗಿಬಿಡುತ್ತೆ. ಅಂಥದ್ದು ತಾಯಿಯ ಒಂದು ಸೌಂದರ್ಯ, ತಾಯಿಯ ಶಕ್ತಿ, ತಾಯಿಯ ರೂಪ. ಆದ್ರಿಂದ ತಾಯಿ ರಮ್ಯಾ. ಅದಕ್ಕೋಸ್ಕರನೇ ಅವಳು ಈ ಒಂದು ಲೋಕದಲ್ಲಿ ತನ್ನ ಸ್ವರೂಪದ ಪ್ರತಿನಿಧಿಯಾಗಿ ಈ ಗಿಡ ಮರಗಳನ್ನ, ಪಶು ಪಕ್ಷಿ ಪ್ರಾಣಿಗಳನ್ನ, ಬೆಟ್ಟ ಗುಡ್ಡಗಳನ್ನ, ನದಿಗಳನ್ನ, ಈ ಎಲ್ಲವನ್ನ ತಾಯಿ ಅದಕ್ಕೋಸ್ಕರನೇ ನಿರ್ಮಾಣ ಮಾಡಿದಾಳೆ. ಅವುಗಳನ್ನ ನೋಡಿ ದುಃಖಗಳನ್ನ, ಭಾರವನ್ನ ಕಳ್ಕೊಂಡು ಆನಂದದಿಂದ ಇರಲಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ. ಇನ್ನು ನಾವು ಹಿಂದೆ ಮೊದಲಿಂದ ನೋಡಿರುವಂಥದ್ದು ಏನಂದ್ರೆ ತಾಯಿಯ ಒಂದು ಅಪರಿಮಿತ ರಮಣೀಯತೆಯನ್ನ ಇದರಲ್ಲೇ ವರ್ಣನೆ ಮಾಡುವಾಗ, ಇದರ ಒಂದು ಕೇನ ಉಪನಿಷತ್ತಿನಲ್ಲಿ ಎಲ್ಲಾ ದೇವಾದಿ ದೇವತೆಗಳು ಕೂಡ ನಾನೇ ಅಂತ ಗರ್ವದಿಂದ ಕೂತಿದ್ದಾಗ ಅದ್ಯಾವುದೋ ಒಂದು ಯಕ್ಷ ಬಂದು ನಿಲ್ಲುತ್ತೆ. ಆ ಕಥೆ ನೋಡಿದೇವಲ್ಲ. ಕೊನೆಯಲ್ಲಿ ಇಂದ್ರ ಬರುವಲ್ಲಿಯ ವೇಳೆಗೆ ಯಕ್ಷ ಮಾಯ ಆಗೋಗುತ್ತೆ. ಇದೇನಿದು ಅಂತ ಯಕ್ಷ ಇವನು ಇಂದ್ರ ನೋಡ್ತಾ ಇರುವಾಗಲೇ ಆಕಾಶದಲ್ಲಿ ಒಂದು ಸುಂದರವಾದ ರೂಪ ಕಾಣುತ್ತೆ. ಅದು ಉಮಾ ಹೈಮವತಿ ಬಹುಶೋಭಮಾನ, ಅತ್ಯಂತ ಸುಂದರ ಸೌಂದರ್ಯದಿಂದ ಬೆಳಗುತ್ತಾ ಇರುವಂತಹ ಉಮೆ ಅಥವಾ ಹಿಮವಂತನ ಪುತ್ರಿ ಸದೃಶಳಾದಂತಹ ದೇವಿ ಕಾಣಿಸಿದ್ಲು ಅಂತ ನಾವು ನೋಡ್ತೇವೆ. ಆ ರೀತಿಯಲ್ಲಿ ತಾಯಿ ರಮ್ಯಾ. ಇನ್ನು ರಾಜೀವ ಲೋಚನ, ರಂಜನಿ, ಇದು ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವ ಲೋಚನ. ರಾಜೀವ ಅಂದ್ರೆ ಕಮಲ, ಲೋಚನ ಅಂದ್ರೆ ಕಣ್ಣು. ಮೊದಲೇ ಬಂದಿದೆ ಪಾರ್ವತಿ ಪದ್ಮನಯನ ಅಲ್ಲಿ ಬಂದಿದೆ. ಆದ್ರಿಂದ ಕಮಲದಂತಹ ಕಣ್ಣಿರುವವಳು ಅನ್ನೋದೇ ಅರ್ಥ. ಆಗ ಪಾರ್ವತಿ ಪದ್ಮನಯನ ಅಂದಮೇಲೆ ಈಗ ಮತ್ತೆ ರಾಜೀವ ಲೋಚನ ಯಾಕೆ? ಇಲ್ಲಿ ನಾವು ಮೊದಲೇ ಹೇಳಿಕೊಂಡಿರುವುದೇನು, ರಾ ಎನ್ನುವುದು ಅಗ್ನಿ ಬೀಜ. ಅದು ನಮ್ಮಲ್ಲಿರುವಂತಹ ಪಾಪ ತಾಪಗಳನ್ನೆಲ್ಲ ದಹಿಸಿ ಹಾಕಬೇಕು, ನೋವುಗಳನ್ನೆಲ್ಲ ದೂರ ಮಾಡಬೇಕು. ಆದ್ರಿಂದ ರಾ ಅನ್ನುವುದಿದೆ. ಆದ್ರಿಂದ ಪದ್ಮ ಅನ್ನುವ ಜಾಗದಲ್ಲಿ, ಕಮಲ ಅನ್ನುವ ಜಾಗದಲ್ಲಿ ರಾಜೀವ ಅನ್ನುವ ಶಬ್ದವನ್ನ ಹೇಳಿದ್ದಾರೆ. ಆದ್ರಿಂದ ರಾಜೀವ, ರಾಜೀವ ಲೋಚನ. ಇನ್ನು ರಾಜೀವ ಅಂದ್ರೆ ಜಿಂಕೆ ಅಂತ ಕೂಡ ಒಂದರ್ಥ ಇದೆ. ಜಿಂಕೆಯ ಕಣ್ಣಿನಂತೆ ಕಣ್ಣಿರುವವಳು. ಅದಕ್ಕೆ ಈ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಗ ನಮಗೆ ಪುರಾಣಗಳಲ್ಲಿ ವರ್ಣನೆ ಬರುತ್ತೆ. ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಗ ಒಂದು ಜಿಂಕೆ ಬಂದು ಅವಳು ಕೆನ್ನೆಗೆ ಹೀಗೆ ಕೆನ್ನೆ ಸೋಗಿಸಿ ತನ್ನ ಕಣ್ಣನ್ನು ಅವಳ ಕಣ್ಣಿನ ಜೊತೆ ಅಳತೆ ಮಾಡ್ತಾ ಇತ್ತಂತೆ. ನನ್ನ ಕಣ್ಣು ಚೆನ್ನಾಗಿದೆಯೋ, ನಿನ್ ಕಣ್ಣು ಚೆನ್ನಾಗಿದೆಯೋ, ನನ್ನ ಕಣ್ಣು ಅಗಲವಾಗಿದೆಯೋ, ನಿನ್ನ ಕಣ್ಣು ಅಗಲವಾಗಿದೆಯೋ ಅಂತ ಅದು ಪುರಾಣದಲ್ಲಿ ಬರುತ್ತೆ.
ಅವಳ ತಪಸ್ಸಿನಲ್ಲಿ ಸಖಿಯರೆಲ್ಲ ಅದನ್ನ ನೋಡಿ ಆನಂದ ಪಡ್ತಿರ್ತಾರಂತೆ. ಅಂದ್ರೆ ಎಷ್ಟು ಸಹಜವಾದ ಒಂದು ಮುಗ್ಧ ಭಾವ. ಕೆನ್ನೆ ಹೀಗೆ ಸೋಕಿಸ್ಕೊಂಡು ಕಣ್ಣಿಗೆ ಕಣ್ಣು ಹತ್ರ ತಂದು ಅವಳ ಕಣ್ಣನ್ನ ತನ್ನ ಕಣ್ಣಿನ ಜೊತೆಯಲ್ಲಿ ಅದು ಅಳತೆ ಮಾಡ್ಕೊಂಡು ನೋಡ್ತಾ ಇರುವಾಗ ತಾಯಿ ನಕ್ಕಳಂತೆ. ಆಗ ತಪಸ್ಸಿನಿಂದ ಹೊರಮುಖಕ್ಕೆ ಬಂದು ಆ ಜಿಂಕೆಯನ್ನ ಎತ್ತಿ ಅಪ್ಪಿಕೊಂಡು ಮುದ್ದು ಮಾಡಿದ್ಲು. ಆ ರೀತಿ ಒಂದು ಪ್ರಸಂಗ ಬರುತ್ತೆ ಪುರಾಣದಲ್ಲಿ. ಹಾಗೆ ಜಿಂಕೆಯಂಥ ಒಂದು ಕಣ್ಣನ್ನ ಆ ತಾಯಿ ಹೊಂದಿದ್ದಾಳೆ ಅನ್ನುವುದಾಗಿ ರಾಜೀವ ಅಂದಾಗ ಜಿಂಕೆಯ ತರಹದ ಕಣ್ಣು ಉಳ್ಳವಳು. ಇನ್ನು ಈ ಒಂದು ಕಣ್ಣು ನಾವು ಹೇಳ್ಕೊಂಡಿರೋದೇನು? ಕಣ್ಣಿನ ಪ್ರಧಾನವಾದ ಕೆಲಸ ಏನು? ನೋಡೋದರ ಜೊತೆನಲ್ಲಿ ಬೇಕು ಅನ್ನೋದಕ್ಕೆ ಮೊದಲನೇದೇ ಅದು ಅಲ್ವಾ? ಅದರಿಂದ ಕಣ್ಣೇ ಕಾಮನ ಬೀಜ. ಆದ್ರಿಂದ ಕನಕದಾಸರು ಹೇಳಿದ್ರು, ಈ ಕಣ್ಣಿಂದಲೇ ನೋಡೋ ಮೋಕ್ಷ ಸಾಮ್ರಾಜ್ಯ. ಕಣ್ಣಿದೆ ನಿಜ, ಆದ್ರಿಂದ ಈ ಕಣ್ಣನ್ನ ನೀನು ಒಳಗಣ್ಣಿಗೆ ತಿರುಗಿಸಿ ಕಣ್ಣಿನ ಮೂರ್ತಿಯ ಒಳಗಣ್ಣಿನಲ್ಲಿ ಬಿಗಿದು ನೀನು ಒಳಗಣ್ಣಲ್ಲಿ ನೋಡೋ ಮೋಕ್ಷ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಕಣ್ಣೇ ಕಾಮನ ಬೀಜ ಅಂತ ಹೇಳುವಾಗ ಆದ್ರಿಂದ ಕಣ್ಣು ಎಲ್ಲ ಜೀವಗಳಿಗೆ ಕಾಮಕ್ಕೆ, ಅಂದ್ರೆ ಕಾಮ ಅಂದ್ರೆ ಕೆಟ್ಟ ಅರ್ಥ ಏನಲ್ಲ, ಬೇಕು ಅನ್ನುವುದು ಪ್ರತಿ ಜೀವಕ್ಕಿದೆ. ಆ ಬೇಕು ಎನ್ನುವ ಅಂದ್ರೆ ನಾನು ಬದುಕಬೇಕು, ಬದುಕಕ್ಕೆ ನಾನು ತಿನ್ನಬೇಕು, ಇದೆಲ್ಲ ಬೇಕೆ. ಆದ್ರಿಂದ ಅದೇನು ಕೆಟ್ಟ ಅರ್ಥ ಅಂತಲ್ಲ. ಆ ಕಾಮ ಎನ್ನುವುದಕ್ಕೆ ಕಾರಣವಾದದ್ದು ಈ ಕಣ್ಣು. ಆದ್ರಿಂದ ತಾಯಿ ಈಗೇನು ಕಾಮೇಶ್ವರಿ ಅಂದ್ರೆ ಆ ಕಾಮಗಳ ಮೇಲೆ ರಾಜೀವಲೋಚನೆಯಾಗಿ ತಾನು ಒಡೆತನವನ್ನ ಹೊಂದಿದ್ದಾಳೆ. ಈಗ ಯಾರ್ಯಾರ ಬದುಕಿನಲ್ಲಿ ಬಯಕೆಗಳು ಬಂದ್ರೆ ನಾವು ಅಂದ್ರೆ ನೋಡಿ ಪ್ರಪಂಚದಲ್ಲಿ ಹೇಳೋದು, ನೋಡು ಹಾಸಿಗೆ ಮೇಲೆ ಹಾಗೆ ಬಿದ್ದಿದ್ದಾರೆ, ಇನ್ನೂ ಆಸೆ ಹೋಗ್ಲಿಲ್ಲ ಅಂತೇವೆ ನಾವು. ಆ ಆಸೆ ಅಂದ್ರೆ ಆಸೆ ಹಾಗೆ ಹೋಗುವಂಥದ್ದಲ್ಲ, ತಾಯಿ ಆಸೆ ರೂಪದಲ್ಲಿದ್ದಾಳೆ. ಆ ಜೀವ ಏನಾಗಬೇಕು ಮುಂದಿನ ಸ್ಟೆಪ್ಪು ಆಸೆ ಆ ಕೊನೆಯಲ್ಲಿ ಕೊಡ್ತಾಳೆ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ನಾವು ಮುಂದಿನ ಈ ಶರೀರದಲ್ಲಿ ಚೆನ್ನಾಗಿದ್ದೀವಿ, ಜ್ಞಾನಿಯಾಗಿದ್ದೀವಿ, ಇವತ್ತು ದೊಡ್ಡ ಪ್ರವಚನ ಮಾಡ್ತಾ ಇರ್ಬೋದು, ಆದ್ರೆ ಕೊನೆ ಗಳಿಗೆನಲ್ಲಿ ಏನಿದೆ ಅದರ ನಿರ್ಣಯ ಅಲ್ಲಿದೆ. ಆದ್ದರಿಂದ ಆ ಆಸೆಯ ರೂಪ ಯಾರು ನಾವು ಮೊದಲೇ ಹೇಳಿದ್ವಲ್ಲ, ಹೇಯೋಪಾದೇಯ ವರ್ಜಿತ, ಆಸೆಯ ರೂಪದಲ್ಲಿ ತಾಯಿ ಆ ಜೀವದ ಮುಂದಿನ ಶರೀರ ನಿರ್ಮಾಣ ಮಾಡ್ತಾ ಇದ್ದಾಳೆ. ಆ ಮುಂದಿನ ನಾವು ಅದನ್ನು ಹೇಳಿದೀವಿ, ಗೌರೀರ್ಮಿಮಾಯ ಸಲಿಲಾನಿ ತಕ್ಷತೀಹಿ. ಆದ್ರಿಂದ ಈ ನೀರನ್ನ ಕುಟ್ಟಿ ಮೂರ್ತಿ ನಿರ್ಮಾಣ ಮಾಡ್ತಾ ಇದ್ದಾಳೆ. ನೀರಿಗೆ ಒಂದು ಆ ರೀತಿಯಲ್ಲಿ ತಾಯಿ ಮುಂದಿನ ಮೂರ್ತಿ ನಿರ್ಮಾಣ ಆ ಕೊನೆಯ ಗಳಿಗೆಯಲ್ಲಿ ಬಿದ್ದಿರುವ ಜೀವದಲ್ಲಿ ಆಸೆ ಎನ್ನುವ ಒಂದು ರೂಪವನ್ನ ಕೊಟ್ಟು ಆ ರೂಪದಿಂದ ಅದು ಮುಂದಿನ ಶರೀರ ಏನು ಪಡಿಬೇಕೋ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾಳೆ. ಆದ್ರಿಂದ ಆ ಜೀವ ನನಗೆ ಅಂಥ ಸ್ಥಿತಿ ಬರಬಾರದು. ಆ ಜೀವ ಅಂದ್ರೆ ಯಾವ ಜೀವನೂ ಅಲ್ಲ, ನಮ್ಮನ್ನು ನಾವು ತಗೊಂಡ್ರೆ ನಮಗೆ ಕೊನೆ ಗಳಿಗೆಯಲ್ಲಿ ಅಂಥ ಸ್ಥಿತಿ ಬರಬಾರದು ಅನ್ನೋದಾದ್ರೆ ನಾವೇನ್ ಮಾಡಬೇಕು? ಈಗಿನಿಂದ ಈ ಕ್ಷಣದಿಂದ ಯಾವ ನಾಮ ಇಷ್ಟನೋ ಅದನ್ನ ಜಪಿಸ್ತಾ ಇರಬೇಕು. ಕೊನೆಗಳಿಗೆನೆಲ್ಲ ನಾಮ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾವುದನ್ನ ನಾವು ಜಪಿಸ್ತಾ ಇರ್ತೀವೋ ಯಾಂತ್ರಿಕವಾಗಾದ್ರೂ ಅದು ಬಾಯಲ್ಲಿ ಬಂದ್ಬಿಡುತ್ತೆ. ಆದ್ರಿಂದ ಆ ಯಾಂತ್ರಿಕವಾಗಾದ್ರೂ ಅದು ಬಾಯಲ್ಲಿ ಬರ್ಬೇಕಾದ್ರೆ ಮೊದಲು ಜಪಿಸಿರ್ಬೇಕು. ಈಗ ನಾರಾಯಣ ಅಂತ ಅಜಮಿಳ ಯಾಕೆ ಕೂತ್ಕೊಂಡ? ನಾವು ಕಥೆ ಕೇಳಿದೇವಲ್ವಾ, ಅಜಮಿಳ ಹುಟ್ಟಿದ ಮೇಲೆ ಅವನಿಗೆ ಯಾಕೆ ಅದಕ್ಕೆ ನಾರಾಯಣ ಅಂತ ಹೆಸರಿಟ್ನೋ ಗೊತ್ತಿಲ್ಲ. ನಾರಾಯಣ ಅಂತ ಹೆಸರಿಟ್ಟ ಮೇಲೆ ಏ ಬಾರೋ ನಾರಾಯಣ ಹಾಲು ಕುಡಿಯೋ, ಏ ಬಾರೋ ನಾರಾಯಣ ತಿಂಡಿ ತಿನ್ನು, ಏ ಬಾರೋ ನಾರಾಯಣ, ಹಾಗೆ ಎಲ್ಲದಕ್ಕೂ ಬಾರೋ ನಾರಾಯಣ ಬಾರೋ ನಾರಾಯಣ ನಾರಾಯಣ ಕರೆದು ರೂಢಿಯಾಗಿದ್ರಿಂದ ಇಲ್ಲಿ ಯಮದೂತರು ಬಂದು ಹಿಡಿದಾಗ ನಾರಾಯಣ ಅಂತ ಬಂತು, ಇಲ್ಲದೆ ಇದ್ರೆ ನಾರಾಯಣ ಬರ್ತಿರ್ಲಿಲ್ಲ. ಆ ರೀತಿಯಲ್ಲಿ ನಾರಾಯಣ ಎನ್ನುವುದನ್ನು ಯಾವುದೋ ನಾಮವನ್ನ ಇವತ್ತು ಕಾಲ ಏನ್ ಮೀರಿಲ್ಲ, ಖಟ್ವಾಂಗನ ಸ್ಮರಣೆ ಮಾಡಿಕೊಂಡ್ರೆ ಅದನ್ನ ನಾವು ನೆನೆಸ್ಕೊಳ್ತಾ ಇದ್ರೆ ಕೊನೆಯಲ್ಲಿ ದೇವಿಯ ಆಸೆ ಬರಬೇಕಾದ್ರೆ, ಪರಮಾತ್ಮನ ಆಸೆ ಬರಬೇಕಾದ್ರೆ ಆ ಪರಮಾತ್ಮನ ಆಸೆ ಬರುವಂತೆ ದದಾಮಿ ಬುದ್ಧಿಯೋಗಂ ತಮ್, ಅದನ್ನ ಅವನೇ ಪರಮಾತ್ಮನೇ ಕೊಡೋದು. ಅವನೇ ಹೇಳಿಕೊಂಡಿದ್ದಾನೆ, ಏನ ಮಾಂ ಉಪಯಾಂತಿ, ನನ್ನ ಬಂದು ಸೇರುವ ಬುದ್ಧಿ ನಾನೇ ಕೊಡಬೇಕು. ಅದು ಕೊಡ್ಬೇಕಾದ್ರೆ ನಾವು ಇದನ್ನ ರೂಢಿ ಮಾಡ್ತಾ ಬಂದ್ರೆ ಆಗ ಮತ್ತೆ ಒಂಚೂರು ಬೋಂಡ ಕೊಡಿಸ್ಕೊಡಮ್ಮ, ಒಂಚೂರು
ಅಂತ ಆ ಬೋಂಡದ ಆಸೆ, ಬಜ್ಜಿಯ ಆ ಆಸೆಗೆ ಒದ್ದಾಡುತ್ತಲ್ಲ, ಆ ಆಸೆಯನ್ನ ಬಿಟ್ಟು ನಾನು ಒಂದು ಸಲ ದೇವ್ರಿಗೆ ಎಲ್ಲಮ್ಮ ಒಂಚೂರು ದೇವ್ರನ್ನ ತೋರಿಸ್ಬಿಡು ಅನ್ನುವುದು ಪ್ರಾಣ ಹೋಗುವಾಗ ಬರಬೇಕು ಅನ್ನೋದಾದ್ರೆ, ರಾಮ 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 ಅಂತನೋ ಏನೋ ಬರ್ತಾ ಜೀವ ಹೋಗಬೇಕು ಅನ್ನೋದಾದ್ರೆ ಅದಕ್ಕೆ ಕಾರಣಕರ್ತಳು ಯಾರಿದ್ದಾಳೆ? ರಾಜೀವ ಲೋಚನೆಯಾದ ತಾಯಿ ಇದ್ದಾಳೆ. ಆದ್ದರಿಂದ ಆ ದೇವಿಯ ನಾಮ ನಮ್ಮ ಬಾಯಲ್ಲಿ ಬರುವಂತೆ, ಆ ಕಾಮ ನಮ್ಮಲ್ಲಿ ಹುಟ್ಟುವಂತೆ ಯಾವ ತಾಯಿ ಮಾಡ್ತಾಳೋ ಅವಳು ರಾಜೀವ ಲೋಚನ. ಆದ್ರಿಂದ ತಾಯಿಯನ್ನ ನಾವು ನಿರಂತರವಾಗಿ ಭಜಿಸುವಂತ, ಜಪಿಸುವಂತ, ಸ್ಮರಣೆ ಮಾಡುವಂತ ಒಂದು ಬುದ್ಧಿಯನ್ನ ಆ ತಾಯಿ ನಮಗೆ ಕರುಣಿಸಿ ಕೊಡಬೇಕು, ಅದು ನಮಗೆ ಬರಬೇಕು. ಹಾಗಾಗಿ ಈ ತಾನು ಅಂಥ ಒಂದು ಕಣ್ಣಿಂದ, ಲೋಚನ ಅಂದ್ರೆ ಲೋಕಯತಿ, ಎಲ್ಲರನ್ನ ನೋಡ್ತಾ ಇದ್ದಾಳೆ. ಎಲ್ಲರೂ ತನ್ನ ಮಕ್ಕಳೇ, ಅವಳಿಗೆ ಯಾರು ಬೇರೆಯಾದವರಿಲ್ಲ, ಎಲ್ಲರನ್ನೂ ಪ್ರೀತಿಸ್ತಾಳೆ. ಹಾಗಾಗಿ ಆ ಎಲ್ಲ ಜೀವಿಗಳನ್ನ ತನ್ನ ಒಂದು ಕೃಪಾ ಕಟಾಕ್ಷ ಮಾತ್ರದಿಂದ ಪ್ರೀತಿಸ್ತಾ ನೋಡ್ತಾ ಇದ್ದಾಳೆ. ಈ ಜೀವಿಯನ್ನ ನಾನು ಯಾವಾಗ ಉದ್ಧಾರ ಮಾಡ್ಲಿ, ಹೇಗೆ ಉದ್ಧಾರ ಮಾಡ್ಲಿ, ಯಾವ ರೀತಿ ಈ ಜೀವಿಯನ್ನ ನಾನು ನನ್ನನ್ನ ಬಯಸಪ್ಪ ಅನ್ನುವ ಬುದ್ಧಿಯನ್ನ ಈ ಜೀವಿಗೆ ಕೊಡಲಿ ಅಂತ ಕಾಯ್ತಾ ಇದ್ದಾಳೆ. ಆದ್ರಿಂದ ಅವಳು ರಾಜೀವ ಲೋಚನ. ಎಲ್ಲ ಜೀವಿಗಳ ಮೇಲೆ ಅವಳ ಕಟಾಕ್ಷ ಬಿದ್ದಿರೋದ್ರಿಂದಲೇ ಆ ಎಲ್ಲ ಜೀವಿಗಳು ಒಂದಲ್ಲ ಒಮ್ಮೆ ಸುಖದಿಂದ, ಒಂದಲ್ಲ ಒಮ್ಮೆ ಆನಂದದಿಂದ, ಒಂದಲ್ಲ ಒಮ್ಮೆ ತನಗೆ ಬೇಕಾದ ಬಯಕೆಗಳನ್ನ ಪಡ್ಕೊಳ್ಳೋದ್ರಿಂದ ಅವರು ಇರೋದಕ್ಕೆ ಅವಕಾಶ ಆಗಿರೋದು ತಾಯಿಯ ಕಟಾಕ್ಷ ಪಾತ ಮಾತ್ರದಿಂದ, ರಾಜೀವ ಲೋಚನ. ಆದ್ರಿಂದ ನಾವು ಆ ಪರಮಾತ್ಮನನ್ನ ಹೊಂದುವಂಥ ಕಣ್ಣು, ಕೊನೆಯ ಕಾಲಕ್ಕೆ ಆ ಪರಮಾತ್ಮನ ಸ್ಮರಣೆ ಎಂಬುದು ನಮ್ಮ ಒಳಗೆ ಬರಬೇಕಾದರೆ ಆ ಭಗವಂತನ ದಯೆ ಏನು ಬೇಕೋ ಅಂಥ ದಯಾಪೂರ್ಣವಾದ ದೃಷ್ಟಿಯಿಂದ ಜೀವಲೋಕವನ್ನ ನೋಡ್ತಾಳಾದ ಕಾರಣ ಜೀವಲೋಕವನ್ನ, ಆದ್ರಿಂದ ರಾಜೀವ ಲೋಚನ, ಜೀವಲೋಕ, ಜೀವಲೋಕವನ್ನ ಆಕೆ ಆ ಒಂದು ದಯಾಪೂರ್ಣವಾದ, ಕಾಂತಿಪೂರ್ಣವಾದ ಒಂದು ಭಾವದಿಂದ ನೋಡ್ತಾಳೆ. ಹಾಗಾಗಿ ಅವಳು ರಾಜೀವ ಲೋಚನ. ಆದ್ರಿಂದ ಹೇಳ್ತಾರೆ ಇದರಲ್ಲಿ, ಗಾಯತ್ರಿ ಇದರಲ್ಲಿ, ಒಂದು ನಿಮಿಷವು ಧ್ಯಾನಿಸಲು ಭವಬಂಧನವ ತಾ ಕಳಚಿ ಬ್ರಹ್ಮಾನಂದ ಶರಧಿಯೊಳು ಅದ್ದುವೆನೆಂದು. ಅದಕ್ಕೆ ತಾಯಿ ಕಾಯ್ತಾ ಇದ್ದಾಳಂತೆ, ಈ ಜೀವ ಯಾವಾಗ ನನ್ನನ್ನ ಒಂದು ಕ್ಷಣ, ಒಂದು ನಿಮಿಷವೂ ಧ್ಯಾನಿಸಲು ಭವಬಂಧನವ ಕಳಚಿ ಬ್ರಹ್ಮಾನಂದ ಶರಧಿಯೋಳು ಅದ್ದಿ ಸಲಹುವೆನು ಅಂತ ಆ ತಾಯಿ ಕಾಯ್ತಾ ಇದ್ದಾಳಂತೆ. ಅಂಥ ತಾಯಿಯ ಕಣ್ಣಿಗೆ ರಾಜೀವ ಲೋಚನ ಎಂಬುದಾಗಿ ಹೆಸರು. ಇನ್ನು ಇವರೆಲ್ಲರೂ ಯಾರ್ಯಾರು ನಮ್ಮ ಶರೀರದೊಳಗಿದಾರಲ್ಲ, ಉಪೇಂದ್ರನಿದ್ದಾನೆ, ಇಂದ್ರನಿದ್ದಾನೆ, ಸೂರ್ಯನಿದ್ದಾನೆ, ಅಶ್ವಿನಿ, ವರುಣ, ಎಲ್ಲರೂ ಕೂತಿದಾರಲ್ಲ, ಅವರೆಲ್ಲರೂ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೆ? ಈ ಶರೀರವನ್ನ ಆಶ್ರಯಿಸಿಕೊಂಡಿದ್ದಾರೆ. ಅಶ್ವಿನಿ ಮೂಗನ್ನ ಆಶ್ರಯಿಸಿಕೊಂಡಿದ್ರೆ, ವರುಣ ನಾಲ್ಗೆನ ಆಶ್ರಯಿಸಿಕೊಂಡಿದ್ರೆ, ಇವರೆಲ್ಲ ಈ ಶರೀರ ಆಶ್ರಿತರಾದವರು. ಅವರೆಲ್ಲರನ್ನ ಇವರೆಲ್ಲ ಅಂದ್ರೆ ಈ ಶರೀರವನ್ನ ಉಪಾಸನೆ ಆಶ್ರಯಿಸಿಕೊಂಡು ಬದುಕ್ತಿದಾರಲ್ಲ, ಅವರೆಲ್ಲರಿಗೆ ಇವಳು ತನ್ನ ಲೋಚನ ಮಾತ್ರದಿಂದ ಅಮೃತ ಕರುಣಿಸ್ತಾ ಇದ್ದಾಳೆ. ಅಂದ್ರೆ ವರುಣನಿಗೆ ಬೇಕಾದ್ದನ್ನ ವರುಣನಿಗೆ, ಹಾಗೆ ಆ ಅಮೃತ ಸ್ರಾವವನ್ನ ತನ್ನ ಲೋಚನ ಮಾತ್ರದಿಂದ ಮಾಡ್ತಾ ಇರುವುದರಿಂದ ಅವಳು ರಾಜೀವ ಲೋಚನ. ಆದ್ರಿಂದ ತಾಯಿಯನ್ನ ನಾವು ನೋಡುವಾಗ ಕಣ್ಣಿಗೆ ಪ್ರಾಶಸ್ತ್ಯ ಕೊಟ್ಟು, ಏನು ವಿಶಾಲಾಕ್ಷಿ, ಕಾಮಾಕ್ಷಿ, ಪದ್ಮಾಕ್ಷಿ, ಹಿರಣ್ಯಾಕ್ಷಿ, ಈ ರೀತಿಯೆಲ್ಲ ನಾವು ದೇವಿಯನ್ನ ಅಕ್ಷಿಯಿಂದ ರೂಪದಲ್ಲಿ ನೋಡುವಾಗ ಆ ವಿವಿಧ ಕಣ್ಣುಗಳಿಂದ ತಾಯಿ ಲೋಕಾನುಗ್ರಹವನ್ನ ತಾನು ಮಾಡ್ತಾ ಇರುವ ಬಗೆಯನ್ನ ನಾವು ಆ ನಾಮಗಳಲ್ಲಿ ಗಮನಿಸ್ತೇವೆ. ಹಾಗೆ ಮತ್ತೆ ಇನ್ನೊಂದು, ಪ್ರತಿ ಜೀವಿಯ ಸೌಂದರ್ಯ ಆ ಕಣ್ಣಿನಿಂದ ನಮಗೆ ಅಭಿವ್ಯಕ್ತಿಯಾಗುತ್ತೆ, ಕಣ್ಣಿನ ಕಾಂತಿಯಿಂದ ಅಭಿವ್ಯಕ್ತಿ ಆಗುತ್ತೆ. ಶರೀರ ಯಾವುದು ಚೆನ್ನಾಗಿಲ್ಲದೆ ಇದ್ರು ಕಣ್ಣೊಂದು ಚೆನ್ನಾಗಿದ್ರೆ ಎಲ್ಲ ಚೆನ್ನ ಅನ್ನುವಂತ ಒಂದು ಅಂದ ಕಾಣುತ್ತೆ. ಆ ರೀತಿಯ ಅಂದಕ್ಕೆ ಕಾರಣವೂ ಕೂಡ ತಾಯಿನೇ. ಆದ್ರಿಂದ ರಾಜೀವ ಲೋಚನ. ಮತ್ತೆ ರಾಜೀವ ಅನ್ನುವಾಗ ನಾವು ಇಲ್ಲಿಯವರೆಗೆ ಹೇಳಿಕೊಂಡಿರುವಂತೆ ಶ್ಯಾಮಲಾದೇವಿ ಇದ್ದಾಳಲ್ಲ, ಆ ಶ್ಯಾಮಲಾದೇವಿಯ ಕಣ್ಣಿಗೆ ರಾಜೀವಲು, ಹೇಗೆ ಕಾಶಿಯಲ್ಲಿರುವವಳನ್ನ ವಿಶಾಲಾಕ್ಷಿ ಎಂಬುದಾಗಿ, ಕಂಚಿಯಲ್ಲಿರುವವಳನ್ನ ಕಾಮಾಕ್ಷಿ ಅನ್ನುವುದಾಗಿ ಕರಿತೇವಲ್ಲ, ಆ ರೀತಿಯಲ್ಲಿ ಈ ಶ್ಯಾಮಲಾದೇವಿಗೆ ರಾಜೀವ ಲೋಚನ ಅನ್ನುವ ಇದು.
ಶ್ಯಾಮಲಾದೇವಿಯ ಪ್ರಧಾನವಾದ ಕೆಲಸ ಏನು? ದೇವಿಯದೇ ಸ್ವರೂಪ. ಲೋಕಕ್ಕೆ ಶಾಂತಿಯನ್ನ, ಐಶ್ವರ್ಯವನ್ನ, ಇವುಗಳನ್ನೆಲ್ಲ ಕರುಣಿಸುವಂಥದ್ದು ಅವಳದು. ಇನ್ನು ರಾಜೀವ ಅಂತ ಹೇಳಿದ್ರೆ, ಮೀನು ಅನ್ನೋದು ಒಂದರ್ಥ ಇದೆ ಅಂತ ಹೇಳ್ಕೊಂಡ್ವಿ. ಆ ಮೀನಿನಂಥ ಕಣ್ಣು. ಮೀನು ಎಲ್ಲಿರುತ್ತೆ? ಎಲ್ಲವಾಗ್ಲೂ ನೀರೊಳಗೆ ಇರುತ್ತೆ. ನೀರಿನ ಗುಣ ಏನು? ಪಾವನತ್ವ, ಅಂದ್ರೆ ಶುದ್ಧ ಮಾಡೋದು. ಎಷ್ಟೇ ಕೊಳಕಾದ ನೀರಾಗಿದ್ರು, ಕೆಸರು ನೀರೇ ಆಗಿದ್ರು ತೊಳೆಯುತ್ತೆ ಅಲ್ವಾ? ಆದ್ರಿಂದ ತೊಳೆಯುವ ಗುಣ, ಪಾವನತ್ವ ಗುಣ. ಮತ್ತೆ ಇನ್ನೊಂದು ಗುಣ ಏನು? ತಂಪು ಗುಣ. ತಂಪು ಮತ್ತು ಪಾವನತ್ವ. ಆದ್ರಿಂದ ತಾಯಿಯ ಕಣ್ಣು ಏನನ್ನ ನಮಗೆ ತೋರಿಸ್ತಾ ಇದೆ? ತಂಪು ಮತ್ತು ಪಾವನತ್ವವನ್ನ ತೋರಿಸ್ತಾ ಇದೆ. ತಂಪು ಮತ್ತು ಪಾವನಗಳನ್ನ ನಮಗೆ ಕೊಡುವುದಾಗಿದೆ. ಆದ್ರಿಂದಲೇ ನಮ್ಮಲ್ಲಿ ಒಂದು ಹೇಳ್ತಾರೆ, ಗಂಗಾಯಾಂಘೋಷ ಅಂತ. ಅಂದ್ರೆ ಗಂಗೆಯಲ್ಲಿ ಹಳ್ಳಿ ಅಂತ. ಗಂಗಾ ತೀರದಲ್ಲಿ ಹಳ್ಳಿಯನ್ನ ನಿರ್ಮಾಣ ಮಾಡಿದ್ದರ ಒಂದು ವೈಶಿಷ್ಟ್ಯ ಏನು ಹೇಳುವಾಗ, ಗಂಗೆ ಎಷ್ಟು ಪವಿತ್ರನೋ ಆ ಪಾವಿತ್ರ್ಯ ಹಳ್ಳಿಯ ಮನೆ ಮನೆಯಲ್ಲಿ, ಹಳ್ಳಿಯಲ್ಲಿ ಬೀಸುವ ಗಾಳಿಯಲ್ಲಿ ಆ ಪಾವಿತ್ರ್ಯ ಇದೆ. ಗಂಗೆ ಎಷ್ಟು ತಂಪು, ಆ ತಂಪು ಆ ಮನೆ ಮನೆಗಳಲ್ಲಿದೆ. ಹಾಗೆ ಅಂದ್ರೆ ಗಂಗೆಯ ಸಮೀಪದ ಒಂದು ಹಳ್ಳಿಯನ್ನ ಗಂಗೆ ಎಲ್ಲಿ ಹಳ್ಳಿ ಅಂತ ನಾವು ಹೇಳುವುದರ ಮೂಲಕ ಆ ಗಂಗೆಯಲ್ಲಿರುವಂತಹ ಶೀತಲತ್ವ, ಪಾವನತ್ವ ಇತ್ಯಾದಿ ಗುಣಗಳನ್ನ ನಾವೇನು ಹೇಳ್ತೇವೆ, ಹಾಗೆ ತಾಯಿಯ ಈ ರಾಜೀವ, ಆ ಮೀನು ಅನ್ನುವ ಒಂದು ಲೋಚನೆಯಿಂದ ನಮಗೆ ಏನ್ ಗೊತ್ತಾಗ್ತಾ ಇದೆ? ತಾಯಿಯಲ್ಲಿರುವಂತಹ ಪಾವಿತ್ರ್ಯ, ತಾಯಿಯಲ್ಲಿರುವಂತಹ ಶೀತಲತ್ವ, ಅದು ಲೋಕಕ್ಕೆಲ್ಲ ತಾಯಿ ಕರುಣಿಸಿರುವಂತಹ ಒಂದು ಧರ್ಮವನ್ನು ಕೂಡ ನಾವು ಅದರ ಮೂಲಕ ನೋಡ್ತೇವೆ. ಮತ್ತೆ ಈ ಎಲ್ಲ ಪ್ರಾಣಿ ಯಾವುದು? ನಾವು ಜಿಂಕೆ ಮೊದಲು ಹೇಳಿದ್ವಲ್ಲ, ಹೀಗೆ ತಾಯಿ ಕಣ್ಣು ಜೊತೆ ತನ್ನ ಕಣ್ಣನ್ನ ಜೋಡಿಸ್ಕೊಳ್ಳೋ, ಅಲ್ಲಿ ಏನಿದೆ? ಮುಗ್ಧ ಭಾವ ಇದೆ ಅಲ್ವಾ? ಮೀನಿನಲ್ಲಾದ್ರೂ ಆ ಮುಗ್ಧ ಭಾವ ಎಲ್ಲಿರುತ್ತೆ? ತಾಯಿ ಪಾಂಡಿತ್ಯವನ್ನ ಅಪೇಕ್ಷಿಸಲ್ಲ, ಜ್ಞಾನವನ್ನ ಅಪೇಕ್ಷಿಸಲ್ಲ. ಅಂದ್ರೆ ಅದಕ್ಕೆ ಒಲಿತಾಳೆ ಅಲ್ಲ. ಅದನ್ನ ಭಾಗವತದಲ್ಲಿ ನಾವು ಕೃಷ್ಣನ ಲೀಲೆಯಲ್ಲಿ ನೋಡಿದ್ದೇವೆ. ಕೃಷ್ಣ ಯಜ್ಞ ನಡೀತಾ ಇದ್ದ ಜಾಗಕ್ಕೆ ಮಕ್ಕಳನ್ನ ಊಟ ತಗೊಂಬನ್ನಿ ಹೋಗಿ ಅಂತ ಕಳಿಸ್ದ. ಅವರೆಲ್ಲ ಏನ್ ಮಾಡಿದ್ರು? ಯಜ್ಞ ನಡೀತಾ ಇದೆ, ಹವಿಸ್ಸನ್ನ ಅರ್ಪಿಸ್ಬೇಕು ವೇದಿಕೆಯಲ್ಲಿ ಅಂತ ಕೋಲು ತಗೊಂಡು ಹುಡುಗರನ್ನ ಓಡಿಸಿದ್ರು. ಇವರೆಲ್ಲ ಹತ್ಕೊಂಡು ಬಂದ್ರು. ಕೃಷ್ಣ ಹಸುವಾಗ್ತಾ ಇದೆ, ಬಿಸಿಲಲ್ಲಿ ಓಡಿಸಿದ್ಯಲ್ಲ ಬೇರೆ ಕಣೋ ಅನ್ಕೊಂಡು ಬಂದು ಹೇಳಿದ್ರು. ಅದಕ್ಕೆ ಎಲ್ಲಿ ಹೋಗಿದ್ರಿ ನೀವು? ಅಲ್ಲಿ ಹೋಗ್ತಾರಾ? ಅಡ್ಗೆ ಮನೆಗೆ ಹೋಗ್ಬೇಕು, ಹೆಂಗಸರ ಹತ್ರ ಹೋಗ್ಬೇಕು ಅಂತ ಹೇಳ್ದ ಕೃಷ್ಣ. ಈಗ ನೀವು ಹಿಂದ್ಗಡೆಯಿಂದ ಹೋಗಿ ಅಡ್ಗೆ ಮನೆಗೆ ಹೋಗಿ, ಅಲ್ಲಿ ಹೋಗಿ ಇನ್ನು ಕ್ರೂ ಅಂದ್ರು ಅಷ್ಟೇ, ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಅಂತ. ಅಷ್ಟ್ ಹೇಳೋ ವೇಳೆಗೆ ಎಲ್ಲರೂ ಭಾಂಡಗಳೇ ಎತ್ಕೊಂಡ್ಬಿಟ್ರು. ತಲೆ ಮೇಲೆ, ಸೊಂಟದ ಮೇಲೆ ಇಟ್ಕೊಂಡು ದಬ ದಬ ಓಡಿ ಬರ್ತಿದ್ದಾರೆ. ಗಂಡಸರು ದೊಣ್ಣೆ ತಗೊಂಡ್ರಿಲ್ಲ, ಏನ್ ತಗೊಂಡ್ರಿಲ್ಲ, ಓಡಿ ಬರ್ತಾ ಇದ್ದಾರೆ. ಬಂದ್ರು, ಬೇಕಾದ ಹಾಗೆ ಹುಡುಗರಿಗೆಲ್ಲ ಊಟ ಬಡಿಸಿದ್ರು, ಕೃಷ್ಣನಿಗೂ ಊಟ ಕೊಟ್ರು. ಆದ್ಮೇಲೆ ಕೃಷ್ಣನ್ನೇ ಹೀಗೆ ನೋಡ್ತಾ ನಿಂತಿದ್ದಾರೆ. ಹೋಗ್ರಮ್ಮ, ಊಟ ಎಲ್ಲ ಕೊಟ್ಟಾಯ್ತಲ್ಲ, ನಿಮ್ ಮನೆಗೆ ಹೋಗಿ. ಇಲ್ಲ ಕೃಷ್ಣ, ನಿನ್ನ ನೋಡಿದ ಮೇಲೆ ನಿನ್ನಿಂದ ನಾವು ಕಾಲ್ ತೆಗಿಯಲ್ಲ, ಕಣ್ಣು ನಿನ್ನಿಂದ ತೆಗಿಯಕ್ ಆಗಲ್ಲ ನಮಗೆ ಅಂದಾಗ, ಇಲ್ಲಮ್ಮ ನಿಮ್ಮ ಜವಾಬ್ದಾರಿ ಬೇರೆ ಇದೆ, ನೀವು ಹಿಂತಿರುಗಿ ಹೋಗ್ಲೇಬೇಕು. ಇಲ್ಲ ಕೃಷ್ಣ, ಪತಿಗಳ ಆಜ್ಞೆ ಮೀರಿ ಬಂದಿದ್ದೇವೆ, ಅವರು ನಮ್ಮನ್ನ ಶಿಕ್ಷಿಸ್ತಾರೆ. ಖಂಡಿತ ಶಿಕ್ಷಿಸಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ, ಹೋಗಿ ಬನ್ನಿ, ನಿಮಗೆ ನನ್ನ ಸಾಯುಜ್ಯದ ಸ್ಥಾನ ನಾನು ಕೊಡ್ತೀನಿ, ಅದಕ್ಕೆ ಕಾಲ ಇದೆ, ಹೋಗಿ ಅಂತ ಕಳಿಸ್ದ. ಬಲವಂತದಿಂದ ಕಳಿಸ್ದ. ಬಂದ್ರು. ಬಂದ್ರೆ ಎಲ್ಲ ಪತಿಗಳು ಎಂಥ ಧನ್ಯರಮ್ಮ ನೀವು. ನಾವು ಅದಕ್ಕೋಸ್ಕರ ಈ ಪ್ರಸಂಗ ಹೇಳ್ತಿದ್ದೀನಿ. ನಾವು ವೇದ ವಿದ್ಯಾದಿಗಳ ಮೊದಲಿಗೆ ಉಪನಯನ ಆಗಿದೆ, ಗಾಯತ್ರಿ ಜಪಿಸ್ತೇವೆ, ವೇದಾದಿ ವಿದ್ಯೆಗಳನ್ನ ಪಡ್ಕೊಂಡಿದ್ದೇವೆ, ಮೀಮಾಂಸಾದಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದೇವೆ. ನಿತ್ಯವೂ ನಿತ್ಯ ಯಜ್ಞ, ನೈಮಿತ್ತಿಕ ಯಜ್ಞದ ಜೊತೆಯಲ್ಲಿ ಬೇರೆ ಬೇರೆ ವಾಜಪೇಯಾದಿ ಯಾಗಗಳನ್ನ ಮಾಡ್ತಾನೇ ಇದ್ದೇವೆ. ಆದ್ರೆ ನಮಗೆ ದೊರಕದ ವಸ್ತು, ಅದು ದೊರಕಕ್ಕೆ ನಾವು ಇದು ಮಾಡಿದ್ದು. ನೀವು ಏನಿಲ್ಲ, ಪುಸ್ತಕ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅಡಿಗೆ ಮನೆ ಮಾತ್ರ ಗೊತ್ತು. ಆದ್ರೆ ನಿಮಗೆ ಏನು ದೊರಕಬೇಕು ಅದು ದೊರಕಬಿಡುತ್ತಲ್ಲ. ಆದ್ರಿಂದ ಅವರು ಪರಸ್ಪರ ಹೇಳ್ಕೊತಿದ್ದಾರೆ. ಇವರಿಗೆ ನಾಸಾಂ ವಿದ್ಯಾ, ಇವರಿಗೆ ಉಪನಯನವಿಲ್ಲ, ವಿದ್ಯಾಭ್ಯಾಸವಿಲ್ಲ, ಇವರ ಧನ್ಯತೆ ನೋಡಪ್ಪ, ಇವರ ಪುಣ್ಯತೆ ನೋಡಪ್ಪ. ಅದರಿಂದ ತಾಯಿ ಯಾವುದನ್ನ ಬಯಸ್ತಾಳೆ? ಆ ಮುಗ್ಧತೆಯನ್ನ. ಆ ಮುಗ್ಧತೆಗೆ ತಾಯಿ ಒಲಿಯುವಂತೆ ಬೇರೆ ಯಾವುದಕ್ಕೂ ಒಲಿಯೋದಿಲ್ಲ. ಅಂಥ ಒಂದು ಮುಗ್ಧ ಭಾವದಿಂದ, ಅಮ್ಮ ನಾನು ನಿನ್ನ ಕಂದ ಎನ್ನುವ ಭಾವದಿಂದ ತಾಯಿಯನ್ನ
ಆಶ್ರಯಿಸಿದರೆ ತಾಯಿ ರಾಜೀವ ಲೋಚನೆಯಾಗಿ ಏನನ್ನ ಕೊಡ್ತಾಳೆ? ಶಾಂತಿಯನ್ನ, ತಂಪನ್ನ, ಆನಂದವನ್ನ, ಭಕ್ತಿಯನ್ನ, ಜ್ಞಾನವನ್ನ, ಮುಕ್ತಿಯನ್ನ, ಏನೇನು ಬೇಕು ಎಲ್ಲವನ್ನು ಕರುಣಿಸುವ ಲೋಚನೆ ರಾಜೀವ ಲೋಚನ. ಮುಂದಿನದನ್ನ ನಾಳೆ ನೋಡು. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।